1990 ಬಹಳ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಇಂಡಿಯನ್ ಎಕನಾಮಿಕ್ ಸರ್ವಿಸ್ ಎಕ್ಸಾಮ್ಸ್ ನೋಡಿ, UPSC ಎಕ್ಸಾಮಿನೇಷನ್ಸ್, IAS ಎಕ್ಸಾಮಿನೇಷನ್ಸಲ್ಲಿ ನೋಡಿ, ನೀವು 1950ಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಿಲಿಮ್ಸ್ ಅಥವಾ ಮೇನ್ಸಲ್ಲಿ ಡೆಫಿನೆಟ್ ಒಂದು ಕ್ವಶನ್ ಆಗುತ್ತೆ, ಡೆಫಿನೆಟ್ಲಿ ಒಂದು ಕ್ವಶನ್ ಆಗುತ್ತೆ. ಯಾಕೆಂದರೆ 1990ರಲ್ಲಿ ಭಾರತಕ್ಕೆ ಒಂದು ದೊಡ್ಡ ಕ್ರೈಸಿಸ್ ಆಗುತ್ತೆ, ಬಹಳ ದೊಡ್ಡ ಕ್ರೈಸಿಸ್ ಆಗುತ್ತೆ. ಆ ಕ್ರೈಸಿಸ್ಗೆ ನಾವು BOP ಕ್ರೈಸಿಸ್ ಅಂತ ಕರಿತೀವಿ. BOP ಕ್ರೈಸಿಸ್, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ BOP? BOP ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ 1990ರಲ್ಲಿ ಆಗುತ್ತೆ. ಸೊ ಹಾಗಾದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂದ್ರೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು, ಅದು ಹೆಂಗೆ ಕ್ರೈಸಿಸ್ ಆಗುತ್ತೆ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಕ್ರೈಸಿಸ್ ಹೆಂಗಾಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಮ್ಗೆ ಅರ್ಥ ಆಗ್ಬೇಕಂತ ಹೇಳಿದ್ರೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ನಾವು ಈಗ ಕ್ಲಾರಿಟಿ ಮಾಡ್ಕೋಬೇಕಾಗುತ್ತೆ. ಅಂಡರ್ಸ್ಟ್ಯಾಂಡ್, ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನು ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನದಲ್ಲಿದ್ದೀವಿ, ರೈಟ್? ಸ್ಟಿಲ್ ವಿ ಆರ್ ಅಂಡರ್ B ಪಾಯಿಂಟ್, ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿನಲ್ಲಿ. A ಪಾಯಿಂಟ್ ಬ್ರಿಟಿಷರ್ ಟೈಮ್ ಹೆಂಗಿತ್ತು ಅಂತ ನೋಡಿದ್ವಿ. B ಪಾಯಿಂಟ್ ಅಲ್ಲಿ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಸಿಕ್ಕ ನಂತರ ಹೇಗಿದೆ ಅಂತ ನೋಡ್ತಾ ಇದ್ವಿ. ಸೊ ಇದರಲ್ಲಿ BOP ಅರ್ಥ ಆಗ್ಬೇಕಂತ ಹೇಳಿದ್ರೆ ಮೊದಲನೇ ಕಾನ್ಸೆಪ್ಟ್ ನಮ್ಗೆ ಅರ್ಥ ಆಗ್ಬೇಕಾಗಿರೋದು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅಂದ್ರೆ ಏನು ಅಂತ. What do you mean by absolute advantage? What is absolute advantage? Absolute advantage ಅಂದ್ರೆ ಎರಡು ಕೇಸ್ ತಗೊಂಡು, ಕೇಸ್ ನಂಬರ್ 1, ಕೇಸ್ ನಂಬರ್ 2. ಕೇಸ್ ನಂಬರ್ 1 ಅಲ್ಲಿ ಎರಡು ಕಂಟ್ರಿಗಳಿದ್ದಾವೆ, ಒಂದು ಇಂಡಿಯಾ, another is USA. Both the countries, case 1 ಅಲ್ಲಿ both the countries are manufacturing car A. ಕಾರ್ A ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಬಟ್ ಒಂದು ಕಾರ್ A ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಂಡಿಯಾಗೆ, ಭಾರತಕ್ಕೆ ಇಟ್ ಇಸ್ ಕಾಸ್ಟಿಂಗ್ ಅರೌಂಡ್ 10 lakh rupees, ಅರೌಂಡ್ 10 ಲಕ್ಷ ರೂಪಾಯಿ ಭಾರತಕ್ಕೆ ಖರ್ಚಾಗ್ತದೆ. ಒಂದು ಕಾರ್ A ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಭಾರತಕ್ಕೆ 10 ಲಕ್ಷ ಖರ್ಚಾಗ್ತದೆ, ಟೋಟಲ್ ಎಕ್ಸ್ಪೆಂಡಿಚರ್. ಅದೇ ಕಾರ್ನ USA ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅವ್ರಿಗೆ 6 lakh rupees ಖರ್ಚಾಗ್ತದೆ, ರೈಟ್? ಸೊ ಯಾರಿಗೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಇದೆ ಇದರಲ್ಲಿ, ಕಾರ್ A ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಯಾರಿಗೆ ಹೆಚ್ಚಿನ ಲಾಭ ಇದೆ, ಹೆಚ್ಚಿನ ಉಪಯೋಗ ಇದೆ, ಯಾರು ಕಡಿಮೆ ದುಡ್ಡಲ್ಲಿ ಎಫಿಷಿಯಂಟ್ ಒಂದೇ ಕ್ವಾಲಿಟಿಯ ಪ್ರಾಡಕ್ಟ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ, USA, ರೈಟ್? USA ಗೆ ಮೊದಲನೇ ಕೇಸಲ್ಲಿ ಅಡ್ವಾಂಟೇಜ್ ಇದೆ. ಯಾಕೆ ಅಂದ್ರೆ ಕಾರ್ A ನ ಇಂಡಿಯಾ ಮತ್ತು USA ಇಬ್ರು ಸೇಮ್ ಕ್ವಾಲಿಟಿದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಆದ್ರೆ USA ಗೆ ಬರೀ 6 ಲಕ್ಷ ಬೀಳ್ತಾ ಇದೆ, ಇಂಡಿಯಾಗೆ 10 ಲಕ್ಷ ಬೀಳ್ತಾ ಇದೆ. ನಾನು ನಿಮ್ಗೆ ಅರ್ಥ ಆಗ್ಲಿ ಅಂತ ಇಂಡಿಯನ್ ರುಪಿ ಟರ್ಮ್ಸ್ ಅಂತ ತಗೊಂಡಿದ್ದೀನಿ, ರೈಟ್? ಸೊ ಹೀಗಿರುವಾಗ ಇಲ್ಲಿ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಯಾರಿಗಿದೆ, USA ಗಿದೆ. ಎರಡನೇ ಕೇಸ್ ತಗೊಳ್ಳೋಣ. ಎರಡನೇ ಕೇಸಲ್ಲಿ ಕೂಡ ಅಗೇನ್ ವಿ ಟೇಕ್ ಇಂಡಿಯಾ ಅಂಡ್ ವಿ ಟೇಕ್ USA. ಬಟ್ ಇಲ್ಲಿ ವಿ ಟೇಕ್ ಇಟ್ ಬಾಸ್ಮತಿ ರೈಸ್. ಬಾಸ್ಮತಿ ರೈಸ್ ಕ್ವಿಂಟಲ್ ಪ್ರೊಡಕ್ಷನ್, 1 ಕ್ವಿಂಟಲ್ ಪ್ರೊಡಕ್ಷನ್. ಈಗ ಇಂಡಿಯಾ ಬಾಸ್ಮತಿ ರೈಸ್ ಅನ್ನು 1 ಕ್ವಿಂಟಲ್ ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಇಟ್ ಕಾಸ್ಟ್ ದೆನ್ ಅರೌಂಡ್ 50,000 rupees ಅಂತ ತಗೊಳ್ಳಿ, ವೆರಿ ಸಿಂಪಲ್. USA ಗೆ ಸೇಮ್ ಬಾಸ್ಮತಿ ರೈಸ್ ಅನ್ನ ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿದ್ರೆ ಅರೌಂಡ್ ಒಂದು 2 lakh rupees ಖರ್ಚಾಗುತ್ತೆ ಅಂತ ತಗೊಳ್ಳಿ, ರೈಟ್? ಅರೌಂಡ್ ಇದೊಂದು 10 ಕ್ವಿಂಟಲ್ಸ್ ಅಂತ ಮಾಡಿ 10 ಕ್ವಿಂಟಲ್ಸ್ ಅಷ್ಟು ಬಾಸ್ಮತಿ ರೈಸ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಭಾರತಕ್ಕೆ 50,000 ರೂಪಾಯಿ ಖರ್ಚಾಗತ್ತೆ. ಅದೇ ರೈಸ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ USA ಗೆ ಅರೌಂಡ್ ಒಂದು 2 ಲಕ್ಷ ಖರ್ಚಾಗುತ್ತೆ. ಹಾಗಾದ್ರೆ ಬಾಸ್ಮತಿ ರೈಸ್ ಅನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಎರಡನೇ ಕೇಸಲ್ಲಿ ಯಾರಿಗೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಇದೆ, ಯಾರಿಗಿದೆ? ಇಂಡಿಯಾಗಿದೆ, USA ಗಿಲ್ಲ. USA ಸೇಮ್ ಅಮೌಂಟ್, ಸೇಮ್ ಕ್ವಾಲಿಟಿಯ ಬಾಸ್ಮತಿ ರೈಸ್ ಅನ್ನು ಮ್ಯಾನುಫ್ಯಾಕ್ಚರ್ ಅಥವಾ ಪ್ರೊಡಕ್ಷನ್ ಮಾಡೋದಕ್ಕೆ ಜಾಸ್ತಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ರೆ ಇಂಡಿಯಾಗಿಂತ. ಇಲ್ಲಿ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಯಾರಿಗೆ ಜಾಸ್ತಿ ಇದೆ? ಎರಡನೇ ಕೇಸಲ್ಲಿ ಇಂಡಿಯಾಗಿದೆ, ಮೊದಲನೇ ಕೇಸಲ್ಲಿ USA ಇದೆ. ಹಾಗಾದ್ರೆ ಈಗಿರುವಂತಹ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು? ಎರಡೂ ಕಂಟ್ರಿಗಳು ಟ್ರೇಡ್ ಮಾಡಬೇಕು. ಏನ್ ಮಾಡಬೇಕು? ಟ್ರೇಡ್ ಅಂದ್ರೆ ಹೆಂಗಾಗುತ್ತಿಲ್ಲ, ಇಂಡಿಯಾ ಕಾರ್ A ನ ಮ್ಯಾನುಫ್ಯಾಕ್ಚರ್ ಮಾಡಬಾರ್ದು, ಕಾರ್ A ನ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಸ್ಟಾಪ್ ಮಾಡಬೇಕು, ಕಾರ್ A ನ ಇಂಪೋರ್ಟ್ ಮಾಡ್ಕೋಬೇಕು, USA ಇಂದ ಇಂಪೋರ್ಟ್ ಮಾಡ್ಕೋಬೇಕು. ಯಾಕೆ ಇಂಪೋರ್ಟ್ ಮಾಡ್ಕೋಬೇಕು? ನಾವು ಕಡಿಮೆ ದುಡ್ಡಿಗೆ ಎಫಿಷಿಯಂಟ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಮಗಿಂತ ಎಫಿಷಿಯಂಟ್ ಆಗಿ ಕಡಿಮೆ ದುಡ್ಡಿಗೆ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ? USA ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ.
ಅದಕ್ಕೆ ಯು ಎಸ್ ಇಂದ ಕಾರನ್ನ ಇಂಪೋರ್ಟ್ ಮಾಡ್ಕೋಬೇಕು, ನಾವು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋದನ್ನು ಸ್ಟಾಪ್ ಮಾಡಬೇಕು. ಅದೇ ರೀತಿ ಯು ಎಸ್ ಎಗೆ ಬಾಸ್ಮತಿ ರೈಸ್ ಪ್ರೊಡಕ್ಷನ್ ಮಾಡೋದ್ರಲ್ಲಿ ಅಡ್ವಾಂಟೇಜಸ್ ಇಲ್ಲ, ಅಬ್ಸಲ್ಯೂಟ್ ಅಡ್ವಾಂಟೇಜ್ ಇಲ್ಲ. ಅವ್ರೇನ್ ಮಾಡಬೇಕು, ಬಾಸ್ಮತಿ ರೈಸ್ ಅನ್ನ ಪ್ರೊಡಕ್ಷನ್ ಮಾಡೋದನ್ನ ಕಡಿಮೆ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು, ಇಂಡಿಯಾದಿಂದ ಇಂಪೋರ್ಟ್ ಮಾಡಬೇಕು. ಗೆಟಿಂಗ್ ದ ಪಾಯಿಂಟ್? ಇಂಡಿಯಾ ಇಸ್ ಇಂಪೋರ್ಟಿಂಗ್ ಕಾರ್ನ್ ಫ್ರಮ್ USA and exporting basmati rice. USA is importing basmati rice from India and exporting corn. ಈ ಎರಡೂ ಆದಾಗ ಏನಾಯ್ತು, ಟ್ರೇಡ್ ಆಯ್ತು. ಕರೆಕ್ಟ್ ಅಲ್ವಾ? ಈ ರೀತಿ ಟ್ರೇಡ್ ನಡೆಯುವಾಗ, ಈ ರೀತಿ ಟ್ರೇಡ್ ಹೋಗುವಾಗ, ಈಗ USA ಇಂದ ನಾವು ಸಮ್ ಸರ್ಟನ್ ಪ್ರಾಡಕ್ಟ್ ಅನ್ನ ಇಂಪೋರ್ಟ್ ಮಾಡ್ತಾ ಇದೀವಿ, ಕಾರ್ನ ಇಂಪೋರ್ಟ್ ಮಾಡ್ತಾ ಇದೀವಿ. ಅದೇ ರೀತಿ USA ಗೆ ನಾವು ಬಾಸ್ಮತಿ ರೈಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಈ ರೀತಿ ಟ್ರೇಡ್ ನಡೆಯೋದಕ್ಕೆ ಏನು ಬೇಕು? ವಾಟ್ ಇಸ್ ರಿಕ್ವೈರ್ಡ್? ಏನ್ ಬೇಕಾಗತ್ತೆ? ಮನಿ ಬೇಕಾ? ಕರೆನ್ಸಿ ಬೇಕಾ? ಥಿಂಕ್ ಅಬೌಟ್. ಏನ್ ಬೇಕು? ಕರೆನ್ಸಿ ಇಸ್ ರಿಕ್ವೈರ್ಡ್ ಅಲ್ವಾ? ಕರೆನ್ಸಿ ಇಸ್ ರಿಕ್ವೈರ್ಡ್. ಇಲ್ಲ ನೀವು USA ಗೆ ಏನಪ್ಪಾ ಒಂದು 3 ಕ್ವಿಂಟಲ್ ರೈಸ್ ಕಳಿಸ್ತೀನಿ, ಒಂದು ಕಾರ್ ಕಳಿಸು ಅಂದ್ರೆ ಕಳಿಸ್ತಾರ? ಡೆಫಿನೆಟ್ಲಿ ನಾಟ್ ಅಲ್ವಾ? USA ಫೋನ್ ಮಾಡ್ಬಿಟ್ಟು ಒಂದು 3 ಕ್ವಿಂಟಲ್ ರೈಸ್ ಕಳಿಸ್ತೀನಪ್ಪ, ಬಾಸ್ಮತಿ ರೈಸ್, ನನಗೊಂದು 2 ಕಾರ್ ಕಳಿಸು ಅಂದ್ರೆ ಕಳ್ಸಲ್ಲ ಅವರು. ಕರೆಕ್ಟ್ ಅಲ್ವಾ? ಬಾರ್ಟರ್ ಸಿಸ್ಟಮ್ ಇಲ್ಲ. ಅದು ಡೊಮೆಸ್ಟಿಕ್ ಅಲ್ಲಿ ಮುಂಚೆ ಬಾರ್ಟರ್ ಸಿಸ್ಟಮ್ ಇತ್ತು. ನನಗೆ ಚಪ್ಪಲಿ ಬೇಕಾದ್ರೆ 2 kg ಗೋಧಿ ಕೊಟ್ಟಿದ್ರೆ ಒಂದ್ ಜೊತೆ ಚಪ್ಪಲಿ ಸಿಗ್ತಾ ಇತ್ತು, ಅವನು ಒಂದ್ ಜೊತೆ ಚಪ್ಪಲಿ ಸಿಕ್ಕರೆ ಅವನಿಗೆ ಬೇರೆ ಕಡೆ ಅಕ್ಕಿ ಸಿಗ್ತಾ ಇತ್ತು. ಹೀಗೆ ಬಾರ್ಟರ್ ಸಿಸ್ಟಮ್ ಇತ್ತು. ಆ ಬಾರ್ಟರ್ ಸಿಸ್ಟಮ್ ಇಲ್ಲ, ಕರೆನ್ಸಿ ಸಿಸ್ಟಮ್ ಅನ್ನೋದಿಲ್ಲ ನಾವು, ರೈಟ್? ಸೊ US ನಾವೇನಾದ್ರು ಇಂಪೋರ್ಟ್ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಕರೆನ್ಸಿ ಕೊಡಬೇಕು. ಅವ್ರು ನಮ್ಮಿಂದ ಏನಾದ್ರು ಇಂಪೋರ್ಟ್ ಮಾಡ್ಕೋತಾರೆ ಅಂದ್ರೆ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅವ್ರಿಗೆ ಕರೆನ್ಸಿ ಕೊಡಿ ಅಂತ ಕೇಳ್ತೀವಿ. ಕರೆಕ್ಟ್ ಅಲ್ವಾ? ಈ ರೀತಿ ಕರೆನ್ಸಿ ಬೇಕು. ಯಾವ ಕರೆನ್ಸಿ ಕೊಟ್ಟರೆ ತಗೋತಾರ? ಇಂಡಿಯನ್ ರೂಪಿ ಕೊಟ್ಟರೆ ಅವ್ರು ತಗೋತಾರ? ಇಲ್ಲ. ಯಾವ ಕರೆನ್ಸಿ ಬೇಕು? ಹಾರ್ಡ್ ಕರೆನ್ಸಿ ಬೇಕು. ಹಾರ್ಡ್ ಕರೆನ್ಸಿ ಬೇಕು. What do you mean by hard currency? The currency which is so hard is hard currency? No. Hard currency ಅಂತ ಹೇಳಿದ್ರೆ the currency which is acceptable by all over the world. ಯಾವುದು IMF ಇಂದ ರೆಕಗ್ನೈಸ್ ಆಗಿದೆಯೋ ಎಲ್ಲಾ ದೇಶಗಳು ಅದನ್ನ ರೆಕಗ್ನೈಸ್ ಮಾಡ್ತವೆ. ಯಾಕೆಂದ್ರೆ ಹಾರ್ಡ್ ಕರೆನ್ಸಿನ ರೆಕಗ್ನೈಸ್ ಮಾಡ್ತಕ್ಕಂಥ ಸಂಸ್ಥೆ ಯಾವುದು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಹಾರ್ಡ್ ಕರೆನ್ಸಿನ ರೆಕಗ್ನೈಸ್ ಮಾಡ್ತಕ್ಕಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂತ ಕರಿತೀವಿ, ರೈಟ್? ಇವರು 5 ಹಾರ್ಡ್ ಕರೆನ್ಸಿಯನ್ನ ರೆಕಗ್ನೈಸ್ ಮಾಡಿದ್ದಾರೆ. ಹೌ ಮೆನಿ ಹಾರ್ಡ್ ಕರೆನ್ಸೀಸ್ ಆರ್ ದೇರ್ ಟುಡೇ? ದೇರ್ ಆರ್ 5 ಹಾರ್ಡ್ ಕರೆನ್ಸೀಸ್. ಯಾವುದಿದು? US ಡಾಲರ್ಸ್, ಅಮೆರಿಕದ ಡಾಲರ್, ಅದಾದ್ಮೇಲೆ ಯುರೋಪಿಯನ್ ಯೂರೋ, ಯುರೋಪಿಯನ್ ಯೂನಿಯನ್ ಯೂರೋ, ಅಂಡ್ ಪೌಂಡ್ ಸ್ಟೆರ್ಲಿಂಗ್ಸ್ ಫ್ರಮ್ ಬ್ರಿಟನ್, ಬ್ರಿಟನ್ನ ಪೌಂಡ್ ಸ್ಟೆರ್ಲಿಂಗ್ಸ್, ಅಂಡ್ ಜಪನೀಸ್ ಯೆನ್. ಅದಾದ್ಮೇಲೆ ಫೈನಲಿ ಇತ್ತೀಚೆಗೆ 2016 ಅಲ್ಲಿ ರೆಕಗ್ನೈಸ್ ಮಾಡಿದಂತ 5ನೇ ಕರೆನ್ಸಿ, ದಟ್ ಇಸ್ ರೆನ್ಮಿನ್ಬಿ. ರೆನ್ಮಿನ್ಬಿ ಅಥವಾ ಯುವಾನ್. ಯಾವ ದೇಶದ ಕರೆನ್ಸಿ ಇದು? ಚೈನಾ ಕರೆನ್ಸಿ. ಈ ರೀತಿ 5 ಹಾರ್ಡ್ ಕರೆನ್ಸೀಸ್ ಇದೆ. ನಾನು ಕಾರ್ ಬೇಕು ಅಂದ್ರೆ ಈ 5 ಹಾರ್ಡ್ ಕರೆನ್ಸೀಸ್ ಅಲ್ಲಿ ಯಾವ್ದಾರ ಕರೆನ್ಸಿ ಕೊಟ್ರೆ ಅವ್ರು ನನಗೆ ಕಾರ್ ಕೊಡ್ತಾರೆ, ರೈಟ್? ಅದೇ ರೀತಿ ಅವ್ರಿಗೆ ಬಾಸ್ಮತಿ ರೈಸ್ ಬೇಕು ಅಂದ್ರೆ ಈ ಹಾರ್ಡ್ ಕರೆನ್ಸೀಸ್ ಯಾವ್ದಾರ ಒಂದು ಕರೆನ್ಸಿಯನ್ನ ಕೊಟ್ರೆ ನಾನು ಅವ್ರಿಗೆ ಬಾಸ್ಮತಿ ರೈಸ್ ಅನ್ನ ಕೊಡ್ತೀನಿ. ಯಾಕೆಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಸಂಬಂಧಪಟ್ಟಂತ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಅದೇ ರೀತಿ WTO ಮಾಡ್ತಾರೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಟ್ರೇಡ್ ರೆಗ್ಯುಲೇಷನ್ ಮಾಡ್ತಾರೆ. ಬಟ್ ಕರೆನ್ಸಿಗೆ ಸಂಬಂಧಪಟ್ಟಂತ ರೆಗ್ಯುಲೇಷನ್ ಮಾಡ್ತಕ್ಕಂಥದ್ದು IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಮನಿ, ಕರೆನ್ಸಿ, ದುಡ್ಡು, ಸಾಲ, ಇದಕ್ಕೆ ಸಂಬಂಧಪಟ್ಟಂತ IMF ರೆಗ್ಯುಲೇಷನ್ ಮಾಡ್ತಾರೆ, ರೈಟ್? ಗುಡ್ಸ್, ಅದರ ಪ್ರಾಡಕ್ಟ್ ಕ್ವಾಲಿಟಿ, ಅದರ ಕಾಪಿರೈಟ್ಸ್, ಅದರ ಟ್ರೇಡ್ ಮಾರ್ಕ್, ಅದರ ಪೇಟೆಂಟ್ ರೇಟ್ಗಳು, ಇದಕ್ಕೆ ಸಂಬಂಧಪಟ್ಟಂತೆ WTO ರೆಗ್ಯುಲೇಷನ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಕರೆನ್ಸಿಗಳು, ಇಷ್ಟು ಕರೆನ್ಸಿಯನ್ನು ಕೊಟ್ಟರೆ ಏನಾಗುತ್ತೆ? ಟ್ರೇಡ್ ಆಗುತ್ತೆ. ನಾವೇನ್ ಅರ್ಥ ಮಾಡ್ಕೋತಾ ಇದೀವಿ? ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಹೆಂಗಾಯ್ತು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಈ ಪ್ರಯತ್ನದಲ್ಲಿ ಮೊದಲನೇದು ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅನ್ನು ಅರ್ಥ ಮಾಡ್ಕೊಂಡ್ವಿ. ಅಬ್ಸಲ್ಯೂಟ್ ಅಡ್ವಾಂಟೇಜ್ ಅರ್ಥ ಆದ್ಮೇಲೆ ಟ್ರೇಡ್ ಯಾಕಾಗತ್ತೆ ಅಂತ ಅರ್ಥ ಆಯ್ತು ನಮಗೆ. ಯಾಕೆಂದ್ರೆ ಎಲ್ಲಾ ದೇಶಗಳು ತನಗೆ ಬೇಕಾಗಿರುವಂತ ಎಲ್ಲಾ ವಸ್ತುಗಳನ್ನ ಚೀಪ್ ಅಂಡ್ ಬೆಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯೋಚನೆ ಮಾಡಿ, ಇಲ್ಲಿ ಇಂಡಿಯಾ ಕಾರನ್ನ ಚೀಪ್ ಅಂಡ್ ಬೆಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗ್ತಲ್ಲ. ಯಾಕೆಂದ್ರೆ ಪ್ರಾಪರ್ ಲೇಬರ್ ಬೇಕು, ಸ್ಕಿಲ್ ಬೇಕು, ಡಿಸೈನ್ ಬೇಕು, ಮಟೀರಿಯಲ್ಸ್ ಬೇಕು, ರಾ ಮಟೀರಿಯಲ್ಸ್ ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಗಳು ಬೇಕು. ಇದೆಲ್ಲವೂ ನಮ್ಮ ಹತ್ರ ಇರಲ್ಲ. ಅದೇ ರೀತಿ
ಅಮೆರಿಕಾಗೆ ನಮ್ಮಷ್ಟು ಬೆಸ್ಟ್ ಆಗಿ ಬಾಸ್ಮತಿ ರೈಸ್ ಅನ್ನ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದಕ್ಕೆ ಬೇಕಾಗಿರೋ ಟೆಂಪರೇಚರ್, ವೆದರ್, ಟೊಪೋಗ್ರಫಿ, ಅದಕ್ಕೆ ಬೇಕಾದಂತ ರೈನ್ ಫಾಲು, ಆ ಕ್ವಾಲಿಟಿ ಅವ್ರು ಕೊಡೋಕ್ಕಾಗಲ್ಲ, ರೈಟ್? ಹೀಗೆ ಎಲ್ಲಾ ದೇಶಗಳು ತನಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತಾವೇ ತಯಾರು ಮಾಡ್ಕೊಬಿಟ್ರೆ ಟ್ರೇಡೇ ಇರಲ್ಲ. ಯೋಚನೆ ಮಾಡಿ. ಅದಕ್ಕೆ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಮೇಲೆ ಇರುತ್ತೆ. ಅಬ್ಸಲ್ಯೂಟ್ ಅಡ್ವಾಂಟೇಜ್ ಇರೋದ್ರಿಂದಾನೇ ಟ್ರೇಡ್ ನಡೆಯುತ್ತೆ. ಟ್ರೇಡ್ ನಡೆಯೋದಕ್ಕೆ ಮುಖ್ಯವಾಗಿ ಏನ್ ಬೇಕು? ಕರೆನ್ಸಿ ಬೇಕು, ಮನಿ ಬೇಕು. ವಾಟ್ ಇಸ್ ಮನಿ? ಟ್ರೇಡ್ ನಡೆಯೋದಕ್ಕೆ ಏನ್ ಬೇಕಪ್ಪ? ಮನಿ ಬೇಕು, ಕರೆನ್ಸಿ ಬೇಕು. ವಾಟ್ ಇಸ್ ಮನಿ? ಮನಿ ಇಸ್ ಅ ಮೋಡ್ ಆಫ್ ಎಕ್ಸ್ಚೇಂಜ್. ವೆರಿ ಸಿಂಪಲ್. ಮನಿ ಇಸ್ ಅ ಮೋಡ್ ಆಫ್ ಎಕ್ಸ್ಚೇಂಜ್, ರೈಟ್? ಸೊ ಟ್ರೇಡ್ ನಡೆಯೋದಕ್ಕೆ ಏನ್ ಮಾಡ್ತೀವಿ ನಾವು? ಈ ಕರೆನ್ಸಿಯನ್ನ ಕೊಡ್ತೀವಿ, ನಮಗೆ ಬೇಕಾದ ವಸ್ತುವನ್ನ ಪಡಿತೀವಿ, ಕರೆಕ್ಟ್? ಸೊ ಯಾವ ಕರೆನ್ಸಿಯನ್ನ ಕೊಡ್ತೀವಿ? ಹಾರ್ಡ್ ಕರೆನ್ಸಿಯನ್ನ ಕೊಡ್ತೀವಿ. ಎಷ್ಟು ಹಾರ್ಡ್ ಕರೆನ್ಸಿ ಇದೆ? 5 ಹಾರ್ಡ್ ಕರೆನ್ಸಿ ಇದೆ. ಹಾರ್ಡ್ ಕರೆನ್ಸಿ ಅಂತ ಯಾರು ರೆಕಗ್ನೈಸ್ ಮಾಡ್ತಾರೆ? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರೆಕಗ್ನೈಸ್ ಮಾಡ್ತಾರೆ. ಆ 5 ಹಾರ್ಡ್ ಕರೆನ್ಸೀಸ್ ಯಾವ್ದು? US ಡಾಲರ್ಸ್, ಯುರೋಪಿಯನ್ ಯೂನಿಯನ್, and Britain's pound sterling, Japanese yen, and Chinese renminbi ಅಥವಾ yuan. ಎರಡು ಹೆಸರಿದೆ ಅದಕ್ಕೆ. ಹಾಗಾದ್ರೆ ಸರ್ ಯಾಕೆ ಸರ್ ಇಂಡಿಯನ್ ರೂಪಿಯಲ್ಲಿ ರೆಕಗ್ನೈಸ್ ಆಗಿಲ್ಲ? ಇಂಡಿಯನ್ ರೂಪಿ ರೆಕಗ್ನೈಸ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ಅದನ್ನ ಮುಂದೆ ನಾನು ಹೇಳ್ತೇನೆ ನಿಮಗೆ. ಇಂಡಿಯನ್ ರೂಪಿ ಈ ರೀತಿ ವ್ಯಾಲ್ಯೂ ತಗೋಬೇಕು, ಹಾರ್ಡ್ ಕರೆನ್ಸಿ ಆಗಬೇಕಂದ್ರೆ ಇಂಡಿಯನ್ ರೂಪಿ ಯಾವ ಸ್ಟ್ರಗಲ್ಸ್ ಅನ್ನ ಮಾಡಿ ಬರಬೇಕಾಗತ್ತೆ, ಯಾವ ಪೊಟೆನ್ಷಿಯಲ್ ನಾವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಚೈನೀಸ್ ಯಾವ ಪೊಟೆನ್ಷಿಯಲ್ಸ್ ಇಂಪ್ರೂವ್ ಮಾಡ್ಕೊಂಡಿದ್ರು ಆ ಪೊಟೆನ್ಷಿಯಲ್ ನಾವು ಕೂಡ ಬಿಲ್ಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಾತ್ರ ಇಂಡಿಯನ್ ರೂಪಿ ಕೂಡ ಹಾರ್ಡ್ ಕರೆನ್ಸಿ ಆಗೋದಕ್ಕೆ ಸಾಧ್ಯ. ಬಟ್ ಹಾರ್ಡ್ ಕರೆನ್ಸಿ ಆಗ್ತಿದ್ದಂಗೆ ನಾವು ಡೆವಲಪ್ ಆಗಿದ್ದೀವಿ ಅಂತ ಅನ್ಕೊಳ್ಳೋ ತಪ್ಪು. ಅದ್ರ ಬೇರೆ ಬೇರೆ ಥಿಂಗ್ಸ್ ಇದೆ, ದಟ್ ಬಿ ಡಿಸ್ಕಸ್ ಲೇಟರ್. ಬೇಸಿಕ್ಸ್ ಇಂದ ಹೋಗೋಣ, ಮುಂದೆ ಅರ್ಥ ಮಾಡೋಣ, ರೈಟ್? ಸೊ ಈ ಹಾರ್ಡ್ ಕರೆನ್ಸಿಗಳನ್ನ ಎಕ್ಸ್ಚೇಂಜ್ ಮಾಡಿ ತಗೋಬಹುದು. ಈ ಹಾರ್ಡ್ ಕರೆನ್ಸಿಯನ್ನು ರೆಕಗ್ನೈಸ್ ಮಾಡೋದಕ್ಕೆ IMF ಕೆಲವೊಂದು ಮಾನದಂಡಗಳನ್ನ ಯೂಸ್ ಮಾಡ್ತಾರೆ. ಏನು? ಆ ಕರೆನ್ಸಿಗೆ ವಾಲಟಾಲಿಟಿ ಕಡಿಮೆ ಇರಬೇಕು, ಆ ದೇಶದ ಕರೆನ್ಸಿ ಯಾವ್ದನ್ನ ರೆಕಗ್ನೈಸ್ ಮಾಡ್ತಾರೋ ಆ ದೇಶದಿಂದ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಜಾಸ್ತಿ ಇರಬೇಕು, ಎಕ್ಸ್ಪೋರ್ಟ್ ಎಕ್ಸ್ಪಾನ್ಷನ್ ಜಾಸ್ತಿ ಆಗಿರಬೇಕು. ಪ್ರಪಂಚದ ಬೇರೆ ದೇಶಗಳು ಅದನ್ನ ಜಾಸ್ತಿ, ಆ ವಸ್ತುಗಳನ್ನ ಜಾಸ್ತಿ ಉಪಯೋಗ ಮಾಡೋದಕ್ಕೆ ಶುರು ಮಾಡಿದ್ರೆ ಆ ದೇಶದ ಕರೆನ್ಸಿಯನ್ನು ಜಾಸ್ತಿ ಉಪಯೋಗ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ರೀತಿ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಬೇಕು. ಈ ರೀತಿ ಕೆಲವೊಂದು ಇಂಪಾರ್ಟೆಂಟ್ ಫೀಚರ್ಸ್ ಇದೆ, ಅದನ್ನ ಫಾಲೋ ಮಾಡಿದ್ರೆ ಇಂಡಿಯನ್ ರೂಪಿ ಕೂಡ ಹಾರ್ಡ್ ಕರೆನ್ಸಿ ಆಗ್ಬೋದು. ಇಷ್ಟು ಕಂಟ್ರಿಗಳ ಕರೆನ್ಸಿಗಳು ಆ ಫೀಚರ್ಸ್ ಅನ್ನ ರೆಕಗ್ನೈಸ್ ಅದನ್ನ ಪಾಸ್ ಮಾಡಿ ಬಂದಿದ್ದಾವೆ, ರೈಟ್? ಥಿಂಕ್ ಅಬೌಟ್. ಸೊ ಈ ರೀತಿ ಇಂಟರ್ನ್ಯಾಷನಲ್ ಟ್ರೇಡ್ ನಡೆಯುತ್ತೆ, ರೈಟ್? ಈ ಟ್ರೇಡ್ ನಡೆಯುವಾಗ 1990s ಅಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಯಾಕಾಯ್ತು ಅಂತ ಹೇಳ್ತೀನಿ ನಿಮಗೆ. BOP ಅಂತ ಬಂದಾಗ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬಂದಾಗ 2 ಅಕೌಂಟ್ಗಳು ಬರ್ತವೆ. ನನಗೆ 2 ಅಕೌಂಟ್ಗಳನ್ನ ಮ್ಯಾಂಡೇಟರಿ ತಿಳಿಸಲೇಬೇಕು. ದೇರ್ ಆರ್ 2 ಅಕೌಂಟ್ಸ್ ಅಂಡರ್ BOP. 2 ಅಕೌಂಟ್ಗಳು ಬರ್ತವೆ. ಇದು ನಿಮಗೆ ಸ್ವಲ್ಪ ಹಳಸ್ತೀನಿ ಫಾರ್ ಯುವರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. 2 ಅಕೌಂಟ್. ಮೊದಲನೇದು ಕ್ಯಾಪಿಟಲ್ ಅಕೌಂಟ್, ಎರಡನೇದು ಕರೆಂಟ್ ಅಕೌಂಟ್. ಮೊದಲನೇದು ಕ್ಯಾಪಿಟಲ್ ಅಕೌಂಟ್ ಇದೆ, ಎರಡನೇದು ಕರೆಂಟ್ ಅಕೌಂಟ್ ಇದೆ. ಸೊ ಈ ಎರಡೂ ಕೂಡ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಲಿಸ್ಟ್ ಅಲ್ಲಿ ಬಂದು ಕೂರುತ್ತೆ. ಈ 2 ಅಕೌಂಟ್ ಅಲ್ಲಿ ಏನಾಗುತ್ತೆ? ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳಿದೆ, ನಮಗೆ ಏನ್ ಮಾಡಬೇಕು? ಅಬ್ಸಲ್ಯೂಟ್ ಅಡ್ವಾಂಟೇಜ್ ಬಾಸ್ಮತಿ ರೈಸ್ ಅಲ್ಲಿ ಇದೆ. ಕಾರ್ನ ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಮಾಡಬೇಕಂದ್ರೆ ಏನ್ ಮಾಡಬೇಕು? ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡಬೇಕಂದ್ರೆ ಏನ್ ಬೇಕು? ಕರೆನ್ಸಿ ಬೇಕು. ಕರೆನ್ಸಿ ಎಲ್ಲಿಂದ ಬರುತ್ತೆ? ಈ 2 ಅಕೌಂಟ್ ಇಂದ ಬರುತ್ತೆ. ಕರೆನ್ಸಿ ಎಲ್ಲಿಂದ ಬರುತ್ತೆ? ನಮಗೆ ಈ 2 ಅಕೌಂಟ್ ಇಂದ ಬರುತ್ತೆ. ಯಾವ ಅಕೌಂಟ್? ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು? ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಬರುತ್ತೆ, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸ್ ಬರುತ್ತೆ. ಇದೆಲ್ಲವೂ ಕೂಡ ಕ್ಯಾಪಿಟಲ್ ಅಕೌಂಟಿಗೆ ಬರುತ್ತೆ. ಕರೆಂಟ್ ಅಕೌಂಟಿಗೆ ಏನ್ ಬರುತ್ತೆ? ನಾವು ಎಕ್ಸ್ಪೋರ್ಟ್ ಮಾಡ್ತೀವಲ್ಲ, ಎಕ್ಸ್ಪೋರ್ಟ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? ಡಾಲರ್ ಬರುತ್ತೆ. ನಮ್ಮಲ್ಲಿ ಟೂರಿಸಂ ಬರ್ತಾರಲ್ಲ, ಅಂದ್ರೆ ಫಾರಿನರ್ಸ್ ನಮ್ಮಲ್ಲಿ ಬಂದು ವಿಸಿಟ್ ಮಾಡಿ ಪ್ರದರ್ಶನ ಮಾಡ್ಕೊಂಡು ಹೋಗ್ತಾರೆ, ಅಂದ್ರೆ ದರ್ಶನ ಮಾಡ್ಕೊಂಡು ಹೋಗ್ತಾರಲ್ಲ, ಟೂರಿಸಂ. ಆ ಟೂರಿಸಂ ಇಂದ ಏನ್ ಬರುತ್ತೆ? ನಮಗೆ ಡಾಲರ್ಸ್ ಬರುತ್ತೆ ಅಥವಾ ಹಾರ್ಡ್ ಕರೆನ್ಸೀಸ್ ಬರುತ್ತೆ, ರೈಟ್? ಅದ್ರ ಜೊತೆಗೆ ರೆಮಿಟೆನ್ಸಸ್, ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ವಿದ್ಯಾವಂತರು, ಸೈಂಟಿಸ್ಟು, ಡಾಕ್ಟರ್ಸು ಏನು ಹೊರಗಡೆ ದೇಶಗಳಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ, ಅವರು ತಮ್ಮ ಡಿಪೆಂಡೆನ್ಸಿಗೆ ವಾಪಸ್ ದುಡ್ಡನ್ನ ಕಳಿಸ್ತಾರಲ್ಲ, ಅಥವಾ ನಾನ್ ರೆಸಿಡೆಂಟ್ ಇಂಡಿಯನ್ಸ್ ಅಂತ ಕರಿತೀವಿ, NRIs, ರೈಟ್? ಅದನ್ನ ರೆಮಿಟೆನ್ಸಸ್, ಅವ್ರು ಕಳಿಸುವಂತ ದುಡ್ಡು ಬರುತ್ತಲ್ಲ, ಅದು ಕೂಡ ನಮಗೆ ಕರೆಂಟ್ ಅಕೌಂಟಿಗೆ ಹಾಕೋತೀವಿ ನಾವು, ರೈಟ್? ಅದು ಬಿಟ್ಟರೆ ಗ್ರಾಂಟ್ಸ್, ಅಸಿಸ್ಟೆನ್ಸ್, ಬೇರೆ ದೇಶಗಳಿಂದ ನಮಗೆ ಸಹಾಯಧನ ಬರುತ್ತೆ, ಅದನ್ನ ಇಲ್ಲಿಗೆ ಹಾಕೋತೀವಿ. ಯೋಚನೆ ಮಾಡಿ ನೀವೇ, ರೈಟ್? ಈ ರೀತಿ 2 ಅಕೌಂಟ್ಗಳಿದ್ದಾವೆ. ಅಂದ್ರೆ ಈ ಎಕ್ಸ್ಪೋರ್ಟ್ಸ್, ಟೂರಿಸಮ್, ರೆಮಿಟೆನ್ಸಸ್, ಗ್ರಾಂಟ್ಸ್, ಅಸಿಸ್ಟೆನ್ಸ್, ಈ ಕರೆಂಟ್ ಅಕೌಂಟ್ ಅಲ್ಲಿ ಬರುವಂತಹ ದುಡ್ಡು ಇದೆಯಲ್ಲ, ಕರೆನ್ಸಿ ಇದೆಯಲ್ಲ. ಎಕ್ಸಾಂಪಲ್ ತಗೋಣ, ಡಾಲರ್. 5 ಕರೆನ್ಸಿನಲ್ಲಿ
ಒಂದು ಎಕ್ಸಾಂಪಲ್ ತಗೋತೀನಿ ನಮ್ಮ ಎಂಟರ್ ಡಿಸ್ಕಷನ್ಗೆ. ಡಾಲರ್ ತಗೊಂಡ್ರೆ ಇಷ್ಟು ಮೂಲಗಳಿಂದ ಡಾಲರ್ ಬರ್ತಲ್ಲ ಕರೆಂಟ್ ಅಕೌಂಟ್ ಅಲ್ಲಿ, ಅದು ಮತ್ತೆ ವಾಪಸ್ ನಾವು ಯಾರಿಗೂ ಕೊಡಂಗಿರಲ್ಲ. ನಮ್ ದುಡ್ಡು ಅಂದ್ರೆ ನಮ್ಮ ವಸ್ತುವನ್ನ ಮಾರಿದೀವಿ, ನಮ್ಗೆ ವಾಪಸ್ ಬಂದಿದೆ, ಕರೆಕ್ಟ್, ಎಕ್ಸ್ಪೋರ್ಟ್ ಮಾಡಿದೀವಿ, ರೈಟ್. ಅದೇ ರೀತಿ ಟೂರಿಸಂ, ಇಲ್ಲಿ ಒಂದ್ಸರಿ ಟೂರಿಸ್ಟ್ ಬಂದು ಆ ದುಡ್ಡನ್ನೆಲ್ಲ ಖರ್ಚು ಮಾಡಿ ಹೋದ್ಮೇಲೆ ಮತ್ತೆ ನಾನು ಹೋಗುವ ವಾಪಸ್ ಕೊಡಿ ತಗೊಂಡು ಹೋಗ್ತಾರ, ಇಲ್ಲೇ ಉಳ್ಕೊಳ್ಳುತ್ತದೆ, ಕರೆಕ್ಟ್ ಅಲ್ವಾ. ರೆಮಿಟೆನ್ಸಸ್, ನಮ್ಮ ದೇಶದ ಒಳಗಡೆ ಬಂದಾಗ ಏನು NRIs ಇಲ್ಲಿ ಡೆಪಾಸಿಟ್ಸ್ ಮಾಡ್ತಾರೆ, ಬ್ಯಾಂಕ್ಗಳನ್ನ ಡೆಪಾಸಿಟ್ ಮಾಡ್ತಾರೆ, ಅವರ ಪೇರೆಂಟ್ಸ್ಗಳಿಗೆ ದುಡ್ಡನ್ನ ಕಳಿಸ್ತಾರೆ. ಆ ರೆಮಿಟೆನ್ಸಸ್, ಗ್ರಾಂಟ್ಸ್, ಒಂದ್ಸರಿ ಸಹಾಯಧನ ಬಂದ್ಮೇಲೆ ಸಹಾಯಧನ ನೆನ್ನೆ ಕೊಟ್ಟಿದ್ದೇವೆ ವಾಪಸ್ ಕೊಡುವಂತ ಬೇರೆ ದೇಶಗಳು ಕೇಳಲ್ಲ, ಕರೆಕ್ಟ್ ಅಲ್ವಾ. ಸೊ ಇದೆಲ್ಲದೂ ಕೂಡ ನಮ್ಮ ಹತ್ರನೇ ಉಳಿಯುತ್ತೆ, ರೀಪೇಮೆಂಟ್ ಲಯಬಿಲಿಟೀಸ್ ಇಲ್ಲ. ಬಟ್ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ರೀಪೇಮೆಂಟ್ ಲಯಬಿಲಿಟೀಸ್ ಇರುತ್ತೆ. ಯಾಕೆ? ಕಮರ್ಷಿಯಲ್, ಎಕ್ಸ್ಟ್ರಾ ಕಮರ್ಷಿಯಲ್ ಬಾರೋಯಿಂಗ್ಸ್ ಅಲ್ಲಿ ಸಾಲ ಮಾಡಿ ಪಡೆದ ಮೇಲೆ ವಾಪಸ್ ಈ ಸಾಲನ ಕಟ್ಟಬೇಕು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ನೇರ ಬಂಡವಾಳ, ಇವತ್ತು ಯಾರೋ ಒಬ್ಬ ವಿದೇಶಿಯ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ ಮಾಡಿದಾನೆ, ನಾಳೆ ಆ ದುಡ್ಡನ್ನೆಲ್ಲ ಲಾಭ ಮಾಡಿದ್ಮೇಲೆ ವಾಪಸ್ ತಗೊಂಡು ಹೋಗ್ತಾನೆ, ಕರೆಕ್ಟ್ ಅಲ್ವಾ. ಯೋಚನೆ ಮಾಡಿ. ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಈ ಲೆಸನ್ಗೆ, ಮುಂದೆ ಇದರ ಡೀಟೇಲ್ಸ್ ಅನ್ನ ಹೇಳ್ತೀವಿ, ಈ ಲೆಸನ್ಗೆ ಅರ್ಥ ಮಾಡ್ಕೋಬೇಕಾಗಿರೋದು ಫಾರಿನ್ ಕರೆನ್ಸಿ ನಮಗೆ ಡಾಲರ್ಸ್ ಎಲ್ಲಿಂದ ಬರುತ್ತೆ ಅಂತ. ಇಷ್ಟು ರೂಟ್ಗಳಿಂದ ಬರುತ್ತೆ. ನಮಗೆ ಬರ್ತಾ ಇರೋದು ಅರೌಂಡ್ ಒಂದು $500 ಮಿಲಿಯನ್ ಬರ್ತಾ ಇದೆ. ಎಷ್ಟು ಬರ್ತಾ ಇದೆ? ಅರೌಂಡ್ $500 ಮಿಲಿಯನ್ ಬರ್ತಾ ಇದೆ. 1990ರಲ್ಲಿ ನಮಗೆ $500 ಮಿಲಿಯನ್ ಅಷ್ಟು ಫಾರಿನ್ ಕರೆನ್ಸಿ ಬರ್ತಾ ಇದೆ. ಆದ್ರೆ ನಮಗೆ ಖರ್ಚು ಇದೆ. ಫಾರಿನ್ ಕರೆನ್ಸಿ $500 ಮಿಲಿಯನ್ ಬಂತು ಅಂದ್ರೆ ಖರ್ಚು ಎಷ್ಟಿದೆ ಗೊತ್ತಾ? ಖರ್ಚು ಅರೌಂಡ್ $700 ಮಿಲಿಯನ್ ಇದೆ. ಎಷ್ಟಪ್ಪ ಇದೆ? $500 ಮಿಲಿಯನ್ ಅಷ್ಟು ಆದಾಯ ಬಂದ್ರೆ $700 ಮಿಲಿಯನ್ ಅಷ್ಟು ಖರ್ಚಿದೆ. ಅಲ್ಲಿಗೆ ನಮಗೆ ಡೆಫಿಸಿಟ್ ಎಷ್ಟು ಅಂದ್ರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಎಷ್ಟು? $200 ಮಿಲಿಯನ್. ಯೋಚನೆ ಮಾಡಿ ಸರ್, ಖರ್ಚು ಏನ್ ಬರುತ್ತೆ ಅಂತ ಪ್ರಶ್ನೆ ಕೇಳಬಹುದು ನೀವು. ಏನ್ ಖರ್ಚು ಬರುತ್ತೆ? ವಾಟ್ ಆರ್ ದ ಎಕ್ಸ್ಪೆಂಡಿಚರ್ಸ್? ಅದಕ್ಕೆ ನಾವು ಕಂಪಲ್ಸರಿ ಇಂಪೋರ್ಟ್ಸ್ ಅಂತ ಕರಿತೀವಿ. ಕಂಪಲ್ಸರಿ ಇಂಪೋರ್ಟ್ಸ್ ಯಾರಾದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಕಂಪಲ್ಸರಿ ಇಂಪೋರ್ಟ್ಸ್ ಅಂದ್ರೆ ಯಾವ್ದು ಬರ್ಬೋದು ಇಂಡಿಯಾ ಕಂಪಲ್ಸರಿ ಇಂಪೋರ್ಟ್ಸ್ ಅಂತ? ರೈಟ್, ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಅಂತ ಕರಿತೀವಿ, ರೈಟ್. ಎರಡನೇದು ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್, ಮಷಿನರೀಸ್, ರೈಟ್. ಸೊ ದೇರ್ ಆರ್ ಪ್ಲೆಂಟಿ, ಬರೀತಾವ ಸುಮಾರು ಇದೆ. ಕಂಪಲ್ಸರಿ ಎವ್ರಿ ಡೇ ಇಂಪೋರ್ಟ್ ಮಾಡ್ತಾ ಇದ್ದೀವಿ ನಾವು, ಎವ್ರಿ ಡೇ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಅಷ್ಟು ಇಂಪೋರ್ಟ್ ಡಿಪೆಂಡೆನ್ಸ್ ಇದೆ. ನೀವು ಒಂದು ಕ್ಷಣ ಇಮ್ಯಾಜಿನೇಷನ್ ಮಾಡಿ, ನಾಳೆಯಿಂದ ಏನಾದ್ರು ಕ್ರೂಡ್ ಆಯಿಲ್ ಇಲ್ಲ ಅಂದ್ರೆ ಏನಾಗುತ್ತೆ? ಜಸ್ಟ್ ಇಮ್ಯಾಜಿನ್. ಯಾಕೆ ಕಂಪಲ್ಸರಿ ಅಂತ ಕರಿತೀವಿ ಅಂದ್ರೆ ನೀವು ಮಾಡಲೇಬೇಕು. ನಮಗೆ ಪೆಟ್ರೋಲ್ ಬೇಕೇ ಬೇಕು, ಡೀಸೆಲ್ ಬೇಕೇ ಬೇಕು, ಟ್ರಾನ್ಸ್ಪೋರ್ಟೇಷನ್ ಆಗಲ್ಲ ಇಲ್ಲ ಅಂದ್ರೆ, ಅದಕ್ಕೆ ಅದನ್ನು ಕಂಪಲ್ಸರಿ ಅಂತ ಕರಿತೀವಿ. 1990ರಲ್ಲಿ BOP ಕ್ರೈಸಿಸ್ ಯಾಕಾಯ್ತು ಅಂದ್ರೆ ನೋಡಿ, ಇಲ್ಲಿ $500 ಮಿಲಿಯನ್ ಇನ್ಕಮ್ ಬರ್ತಾ ಇದೆ. ಆದ್ರೆ ನಮಗೆ ಕಂಪಲ್ಸರಿ ಇಂಪೋರ್ಟ್ ಗಳಿಗೆ ಖರ್ಚಾಗ್ತಿರೋದು ಎಷ್ಟು? $700 ಮಿಲಿಯನ್. ಇನ್ನ ಸಾಲ ಎಷ್ಟು? $200 ಮಿಲಿಯನ್. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವೇನ್ ಮಾಡ್ತಾ ಇದ್ವಿ ಇವಾಗ, ಸೌದಿ ಅರೇಬಿಯಾ, ಇರಾನ್, ಅಮೆರಿಕಾ, ಬೇರೆ ಬೇರೆ ಕಂಟ್ರಿ, ರಷ್ಯಾ, ಎಲ್ಲ ಕಂಟ್ರಿಗಳಿಂದ ಡಿಫೆನ್ಸ್ ಇಕ್ವಿಪ್ಮೆಂಟ್ ಅನ್ನ, ಆಯಿಲ್ ಅನ್ನ, ಕ್ರೂಡ್ ಆಯಿಲ್ ಅನ್ನ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಎಲ್ಲವನ್ನೂ ನಾವು ಇಂಪೋರ್ಟ್ ಮಾಡ್ತಾ ಇದ್ವಿ. ಕರೆಕ್ಟ್. ಈ ಕಂಟ್ರಿಗಳಿಂದ ಇವೆಲ್ಲವನ್ನೂ ನಾವು ಇಂಪೋರ್ಟ್ ಮಾಡುವಾಗ ಈ ಕಂಟ್ರಿಗಳಿಗೆ ಹೇಳ್ತಾ ಇದ್ವಿ, ನನ್ನ ಹತ್ರ ಇರೋದು $500 ಮಿಲಿಯನ್, ಇನ್ನ $200 ಮಿಲಿಯನ್ ನಾನು ಲೇಟ್ ಆಗಿ ಕೊಡ್ತೇನೆ ನಿಮಗೆ. ನಾನು ನಿಮ್ಗೆ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. $200 ಮಿಲಿಯನ್ ಲೇಟ್ ಆಗಿ ಕೊಡ್ತೀನಿ. ಆಯ್ತು, 1 ವರ್ಷ ಸರಿ. 2ನೇ ವರ್ಷ ಅಷ್ಟೇ ಬರ್ತಾ ಇದೆ, ಮತ್ತೆ ನಂತರ $700 ಮಿಲಿಯನ್ ಖರ್ಚಿದೆ, ಮತ್ತೆ 200 ನೆಕ್ಸ್ಟ್ ಇಯರ್ ಕೊಡ್ತೀನಿ. 2 ವರ್ಷ ನೋಡಿದ್ರು, 3ನೇ ವರ್ಷನೂ ನಿಮ್ಗೆ ಅದೇ ಪರಿಸ್ಥಿತಿ ಅಂದಾಗ ಅವ್ರು ನೋಡಲ್ಲ, ಕರೆಕ್ಟ್ ಅಲ್ವಾ? ಎಷ್ಟು ವರ್ಷ ಅಂತ ನೀವು ಸಾಲ ಪಡಿತೀರಿ? ಎಷ್ಟು ವರ್ಷ ಅಂತ ನಿಮ್ಗೆ ಬರುವಂತ ಇನ್ಕಮ್ಗಿಂತ ಜಾಸ್ತಿ ಖರ್ಚು ಮಾಡ್ತೀರಿ? ಖರ್ಚು ಮಾಡ್ಲೇಬೇಕು. ಯಾಕೆಂದ್ರೆ ಎಕಾನಮಿ ಡೆವಲಪ್ ಆಗ್ತಿದೆ, ಎಕಾನಮಿ ಡೆವಲಪ್ಮೆಂಟ್ ಆಗ್ಬೇಕು. ದೇಶ ಎಲ್ಲರಲ್ಲೇ ಇರ್ತೀರಿ ನೀವು, ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಯು ಹ್ಯಾವ್ ಟು ಇಂಪೋರ್ಟ್ ಸೋ ಮೆನಿ ಪ್ರಾಡಕ್ಟ್ಸ್. ನಾನು ಅದಕ್ಕೆ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬ್ರಿಟಿಷರ ಟೈಮಿಂದ ಭಾರತದ ಪರಿಸ್ಥಿತಿ ಏನಿತ್ತು ಅಂತ ಹೇಳಿದ್ರೆ ನಿಮಗೆ, ಭಾರತ ಬಹಳ ಶೋಚನೀಯ ಪರಿಸ್ಥಿತಿನಲ್ಲಿತ್ತು. ಎಕಾನಮಿಲಿ ವೆಲ್ ವರ್ಸ್ಟ್ ಇರಲಿಲ್ಲ, ನಾವು ಬಹಳ ವರ್ಸ್ಟ್ ಪೊಸಿಷನ್ ಅಲ್ಲಿ ಇದ್ವಿ. ಅಂತ ಪೊಸಿಷನ್ ಇದ್ದಂತ ಆರ್ಥಿಕತೆ ಊಟಕ್ಕೆ ಯೋಚನೆ ಮಾಡಬೇಕಿತ್ತು. 3 ಹೊತ್ತು ನಮ್ಮ ದೇಶದಲ್ಲಿರುವಂತ ಎಲ್ರಿಗೂ ಕೂಡ ಊಟ ಕೊಟ್ಟರೆ ಸಾಕು ಅನ್ನೋ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಎಕಾನಮಿ ಮುಂದೆ ಹೋಗ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಇಂಪೋರ್ಟ್ಗಳು ಬೇಕಾಗಿತ್ತು ನಮಗೆ. ಪ್ರತಿಯೊಂದನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ನಿಮ್ಗೆ ಗೊತ್ತಿಲ್ಲ, ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಆಹಾರ ಪದಾರ್ಥಗಳನ್ನ ಇಂಪೋರ್ಟ್ ಮಾಡಿದೀವಿ ಅಮೆರಿಕಾದಿಂದ.
ಅದನ್ನ ಕಡಿಮೆ ಮಾಡಬೇಕು ಅಂತಾನೆ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಹೆಚ್ಚಿನ ಒತ್ತನ್ನು ಅಗ್ರಿಕಲ್ಚರ್ ಕೊಡ್ತಕ್ಕಂಥದ್ದು. ಯೋಚನೆ ಮಾಡಿ, ರೈಟ್? ಸೊ ಈ ರೀತಿ ಕಂಪಲ್ಸರಿ ಇಂಪೋರ್ಟ್ ಅನ್ನು ನಾವು ಮಾಡುವಾಗ, ಈ ದೇಶಗಳ ಹತ್ರ ನಾವು ಸಾಲ ಪಡೆಯುವಾಗ ಅವರು ಮೂರನೇ ಸರಿಗೆ ಏನಂತಾರೆ, ಕೊಡಲ್ಲ, ನಿನ್ನ ಹತ್ರ ಆಲ್ರೆಡಿ ನಾನು $400 million ನೀನು ಆಲ್ರೆಡಿ ಕೊಡಬೇಕು, ನಿನಗೆ ಬರ್ತಾ ಇರೋದು $500 million, ಆ ಸಾಲನ ಹೆಂಗ್ ತೀರಿಸ್ತೀಯ ನೀನು? ನನಗಿರುವಂತಹ ಸಾಲನ ಫಸ್ಟ್ ಮಡಗು, ಆಮೇಲೆ ನೀನು ಮುಂದಿನ ಕೆಲಸ ಮಾಡು ಅಂತ ಹೇಳ್ತಾರೆ. ಯೋಚನೆ ಮಾಡಿ, ಅಂತ ಪರಿಸ್ಥಿತಿನಲ್ಲಿ ನಾಳೆಯಿಂದ ಪೆಟ್ರೋಲ್ ಇಲ್ಲ ಅಂದ್ರೆ ಹೆಂಗಿರುತ್ತೆ? ವಿದೇಶಗಳು ಹೇಳ್ಬಿಟ್ರು, ದೀಸ್ ಕಂಟ್ರೀಸ್ ಹ್ಯಾವ್ ಟೋಲ್ಡ್, ಏನಂತ ಹೇಳಿದ್ರು, ನೀನು $400 million ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಮಡಗ್ಬಿಟ್ಟು ಆಮೇಲೆ ಮಿಕ್ಕಿರೋದನ್ನ ನಮ್ಮ ಹತ್ರ ಇಂಪೋರ್ಟ್ ಮಾಡು ಅಂದ್ರು. ನಾಳೆಯಿಂದ ನಮ್ಮ ಹತ್ರ ಪೆಟ್ರೋಲ್ ಇಲ್ಲ, ದೇಶ ನಡೆಸೋದಕ್ಕೆ ಪೆಟ್ರೋಲ್ ಇಲ್ಲ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಲ್ಲ, ಏನಾಗುತ್ತೆ? ಯು ಜಸ್ಟ್ ಇಮ್ಯಾಜಿನ್, ಇವತ್ತಿಂದನೇ ತಗೊಳ್ಳಿ, ಒಂದು ವಾರ ನಮ್ಮ ಹತ್ರ ಪೆಟ್ರೋಲ್ ಇರಲ್ಲ, ಡೀಸೆಲ್ ಇರಲ್ಲ, ಕ್ಯಾರೋಸಿನ್ ಇರಲ್ಲ, ಯಾವುದೇ ರೀತಿ ಗ್ಯಾಸ್ ಇರಲ್ಲ, ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೆ ಯಾವ ಮೋಡ್ಸ್ ಇರಲ್ಲ. ಎಲೆಕ್ಟ್ರಾನಿಕ್ ವೆಹಿಕಲ್ ಅಂತ ಹೇಳ್ಬೋದು, ಎಲೆಕ್ಟ್ರಾನಿಕ್ ವೆಹಿಕಲ್ ಅಷ್ಟು ಸ್ಪ್ರೆಡ್ ಆಗಿಲ್ಲ, ಇನ್ನ ತುಂಬಾ ಡಿಪೆಂಡೆನ್ಸಿ ಇದೆ. ಯಾವ ಲಾರಿ ಇದೆಯಪ್ಪ, ಎಲೆಕ್ಟ್ರಾನಿಕ್ ಲಾರಿ ಇದೆಯಾ ಗುಡ್ಸ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ? ಇಲ್ಲ. ಯೋಚನೆ ಮಾಡಿ. ಸೊ ಇಂಥ ಇರುವಂತಹ ಪರಿಸ್ಥಿತಿನಲ್ಲಿ ಸಡನ್ ಆಗಿ ಪೆಟ್ರೋಲಿಯಂ ಎಲ್ಲ ನಿಂತೋದ್ರೆ, ನಮಗೆ ಕ್ರೂಡ್ ಆಯಿಲ್ ಎಲ್ಲ ನಿಂತೋದ್ರೆ ಏನಾಗುತ್ತೆ? ನೆಕ್ಸ್ಟ್ ವೀಕ್ ನೀವು ಅದರ ಹೋಟೆಲ್ಗೆ ಹೋಗಿ ಒಂದು ಪ್ಲೇಟ್ ಇಡ್ಲಿ ಕೇಳಿದ್ರೆ ಅವ್ನು ಒಂದು ಪ್ಲೇಟ್ ಇಡ್ಲಿ $300 ಹೇಳ್ತಾನೆ ನಮಗೆ. ಯೋಚನೆ ಮಾಡಿ. 1 pound ಬ್ರೆಡ್ ಕೇಳಿದ್ರೆ 1 pound ಬ್ರೆಡ್ $400 ಹೇಳ್ತಾನೆ. ಏನಾಗುತ್ತೆ ಅವಾಗ ಪರಿಸ್ಥಿತಿ? ಯಾಕೆ ಅಂದ್ರೆ ಯಾವುದೋ ಗುಡ್ಸ್ ಒಳಗಡೆ ಬರ್ತಾ ಇಲ್ಲ, ಯಾವುದೋ ಗುಡ್ಸ್ ಮೂಮೆಂಟೇ ಇಲ್ಲ, ರಾ ಮೆಟೀರಿಯಲ್ಸ್ ಒಳಗಡೆ ಬರ್ತಾ ಇಲ್ಲ. ಈ ರೀತಿ ಮೂಮೆಂಟ್ ಇಲ್ಲ ಅಂದ್ರೆ ಏನಾಗುತ್ತೆ? ಟ್ರಾನ್ಸ್ಪೋರ್ಟೇಷನ್ ನಿಂತೋಗಿರುತ್ತಲ್ಲ. ಟ್ರಾನ್ಸ್ಪೋರ್ಟೇಷನ್ ನಿಂತೋಗಿರೋದ್ರಿಂದ ಅವೈಲಬಿಲಿಟಿ ಆಫ್ ಕಮಾಡಿಟೀಸ್ ಬಹಳ ಕಡಿಮೆ ಇರುತ್ತೆ, ಸಪ್ಲೈ ಬಹಳ ಕಡಿಮೆ ಇರುತ್ತೆ, ಆದ್ರೆ ಡಿಮಾಂಡ್ ಅಷ್ಟೇ ಇರುತ್ತೆ. ಸಪ್ಲೈ ತುಂಬಾ ಕಡಿಮೆ ಆಗಿರುತ್ತೆ. ಸಪ್ಲೈ ಕಡಿಮೆ ಆದಾಗ ಡಿಮಾಂಡ್ ಅಷ್ಟೇ ಇದ್ರೂ ಕೂಡ ಪ್ರೈಸ್ ಏನಾಗುತ್ತೆ? ರೈಸ್ ಆಗುತ್ತೆ, ಅದರ ಬೆಲೆಗಳು ಜಾಸ್ತಿ ಆಗುತ್ತೆ. ಈ ತರದ ವಿಷಮ ಪರಿಸ್ಥಿತಿಯನ್ನ ಫೇಸ್ ಮಾಡೋದಕ್ಕೆ ಭಾರತ ರೆಡಿ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಈ ರೀತಿ ನಮ್ಮಲ್ಲಿರುವಂತಹ ಈ ಒಂದು ಬ್ಯಾಲೆನ್ಸ್ ಇದೆಯಲ್ಲ, ಈ ಒಂದು ಬ್ಯಾಲೆನ್ಸ್ $400 million ನಾವೇನು ಬ್ಯಾಲೆನ್ಸ್ ಕೊಡ್ಬೇಕಲ್ಲ, ಈ ಬ್ಯಾಲೆನ್ಸ್ ಅನ್ನ ನಮ್ಮಿಂದ ಕೊಡೋಕೆ ಆಗ್ತಾ ಇಲ್ವಲ್ಲ ನಮಗೆ, ಅದನ್ನೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಆನ್ಲೈನ್ ಅಲ್ಲಿ ಹೇಳೋದಾದ್ರೆ, ವೆನ್ ದ ಗವರ್ನಮೆಂಟ್ ಫೇಸಸ್ ಡಿಫಿಕಲ್ಟೀಸ್ ಟು ಮೇಕ್ ಪೇಮೆಂಟ್ಸ್ ಫಾರ್ ಇಸ್ ಕಂಪಲ್ಸರಿ ಇಂಪೋರ್ಟ್ಸ್, ಯಾವಾಗ ಒಂದು ದೇಶ ತಾನು ಆಮದು ಮಾಡದಂತಹ ವಸ್ತುಗಳಿಗೆ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ವೋ ಅಂತಹ ವಿಷಮ ಪರಿಸ್ಥಿತಿಯನ್ನು ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮಗೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್, ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅನ್ನು ಅರ್ಥ ಮಾಡೋದಕ್ಕೆ ನಾವು ವಿ ಸ್ಟಾರ್ಟೆಡ್ ಫ್ರಮ್ ಅಬ್ಸಲ್ಯೂಟ್ ಅಡ್ವಾಂಟೇಜ್. ಟ್ರೇಡ್ ನಡೆಯುತ್ತೆ. ಯಾಕೆ ಟ್ರೇಡ್ ನಡೆಯುತ್ತೆ ಅಂತ ಹೇಳಿದೆ ನಾನು ನಿಮಗೆ. ಟ್ರೇಡ್ ನಡೆಯೋದಕ್ಕೆ ಏನ್ ಬೇಕು ಅಂತ ಹೇಳಿದ್ರೆ ಕರೆನ್ಸಿ ಬೇಕು. ಕರೆನ್ಸಿ ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ ಎಲ್ಲಿಂದ ಬರುತ್ತೆ? ಈ ಇಷ್ಟು ಫೀಲ್ಡ್ಗಳಿಂದ ಬರುತ್ತೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟು, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ಸು, ಅದಾದ್ಮೇಲೆ ರೆಮಿಟೆನ್ಸಸ್ಸು, ಗ್ರಾಂಟ್ಸು, ಅಸಿಸ್ಟೆಂಟ್ಸು, ಎಕ್ಸ್ಪೋರ್ಟ್ಸು, ಇದೆಲ್ಲ ಮುಖಾಂತರ ನಮ್ಗೆ ಏನಾಗುತ್ತೆ? ಡಾಲರ್ಸ್ ಬರುತ್ತೆ. ಯಾಕೆ? ನಾವು ಬಾಸ್ಮತಿ ರೈಸ್ ಅವರಿಗೆ ಅಮೆರಿಕನ್ಸಿ ಕೊಟ್ಟಾಗ ಅವ್ರು ಏನ್ ಕೊಡ್ತಾರೆ? ಡಾಲರ್ ಕೊಡ್ತಾರೆ. ಈ ರೀತಿ ಅಕ್ಯುಮುಲೇಷನ್ ಆಗುತ್ತೆ. ಎಷ್ಟು ಬರ್ತಾ ಇದೆ? ಅಂದಾಜು ಹೇಳಿದ್ದೀನಿ ನಾನು ನಿಮಗೆ, $500 million ಬರ್ತಾ ಇದೆ. ಖರ್ಚು ಎಷ್ಟಿದೆ? $700 million ಇದೆ. $200 million ಏನು? ಸಾಲ. ಎಷ್ಟು ದಿವಸ ಕೊಡ್ತಾರೆ ಸಾಲ ಈ ಕಂಟ್ರಿಗಳು? ಯಾವ ಕಂಟ್ರಿಯಿಂದ ಮಾಡ್ತಾ ಇದೀವಿ? ಅರೇಬಿಯಾ, ಸೌದಿ ಅರೇಬಿಯಾ, ಇರಾನ್, ಇರಾಕ್, ಅಮೆರಿಕ, ರಷ್ಯಾ, ಈ ಕಂಟ್ರಿಗಳಿಂದ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್, ಆಯಿಲ್, ಕ್ರೂಡ್ ಆಯಿಲ್, ಇಂಜಿನಿಯರಿಂಗ್ ಪ್ರಾಡಕ್ಟ್ಸ್, ಮಷಿನ್ಸ್ ಇದೆಲ್ಲದನ್ನು ಇಂಪೋರ್ಟ್ ಮಾಡ್ತಾ ಇದೀವಿ. ಈ ಎಲ್ಲ ಇಂಪೋರ್ಟ್ಗೆ ಎಷ್ಟು ದಿವಸ ಅಂತ ಸಾಲ ಕೊಡ್ತಾರೆ? 1 ವರ್ಷ, 2 ವರ್ಷ. ಅದಾದ್ಮೇಲೆ ಏನ್ ಮಾಡ್ತಾರೆ? ಅವ್ರಿಗೆ ಕೊಡ್ಬೇಕಾಗಿರುವಂತಹ ಬ್ಯಾಲೆನ್ಸ್ ಇದೆಯಲ್ಲ, ನಾವು ಇಂಪೋರ್ಟ್ ಮಾಡಿರುವಂತಹ ವಸ್ತುಗಳಿಗೆ ಕೊಡ್ಬೇಕಾಗಿರುವಂತಹ ಬ್ಯಾಲೆನ್ಸ್ ಅನ್ನು ನಾವು ಪೇಮೆಂಟ್ ಮಾಡಕ್ ಆಗ್ತಾ ಇಲ್ಲ. ಇದನ್ನೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅಂತ ಕರೆದ್ವಿ. ಯೋಚನೆ ಮಾಡಿ, ಇದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್. ಈ ಕ್ರೈಸಿಸ್ ಬಹಳ ವೆರಿ ಡಿಫಿಕಲ್ಟ್ ಪೊಸಿಷನ್. ನಾಳಿಂದ ಪೆಟ್ರೋಲ್ ಇಲ್ಲ ಅಂದ್ರೆ ದೇಶ ರನ್ ಆಗಲ್ಲ. ಬಹಳ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಇದೀವಿ ನಾವು. ಈ ಕಂಟ್ರಿಗಳು ಯಾರು ನಮಗೆ ಸಹಾಯ ಮಾಡೋದಕ್ಕೆ ರೆಡಿ ಇಲ್ಲ. ಆಲ್ರೆಡಿ ಸಾಲ ಪಡ್ತಿದೀವಿ ನಾವು. ಇಮಿಡಿಯೇಟ್ ಸರ್ ಇಲ್ಲ, ಇಲ್ಲೇನಾದ್ರೂ ಚೇಂಜಸ್ ಮಾಡೋಣ, ಈ $500 million ಜಾಸ್ತಿ ಬರಂಗ್ ಮಾಡೋಣ ಅಂದ್ರೆ ಅದೆಲ್ಲ ವರ್ಷಗಳು ತಗೊಳುತ್ತೆ. 5 ವರ್ಷ 10 ವರ್ಷ ಬೇಕು 500,000 ಆಗೋದಕ್ಕೆ. ಅಲ್ಲಿ ಗಂಟ ನೀವೇನ್ ಮಾಡ್ತೀರಿ? ಥಿಂಕ್ ಅಬೌಟ್. ಗೋಲ್ಡ್ ರಿಸರ್ವ್ಸ್ ಇದೆಯಾ ನಿಮ್ಮ ಹತ್ರ? ಇಲ್ಲ. ಬ್ರಿಟಿಷರ್ಸ್ ಎಲ್ಲ ಬಾಚ್ಕೊಂಡು ತಗೊಂಡು ಹೋಗ್ಬಿಟ್ಟಿದ್ದಾರೆ. ಪ್ರಿಷಿಯಸ್ ಸ್ಟೋನ್ಸ್ ಇದೆಯಾ? ಇಲ್ಲ. ಕಮರ್ಷಿಯಲ್ ಪ್ರಾಡಕ್ಟ್ಸ್ ಇದೆಯಾ? ಇಲ್ಲ. ಎಲ್ಲದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ನಮ್ಮ ಹತ್ರ ಸಂಪತ್ತು ಇದೆಯಾ ಸರ್? ರಿಸೋರ್ಸಸ್ ಇದೆಯಾ? ಇದೆ. ಸಮುದ್ರದಲ್ಲಿದೆ, ಫಿಶರೀಸ್ ಪ್ರಾಡಕ್ಟ್ ಅಲ್ಲಿ ಇದೆ, ಎಲ್ಲ ಕಡೆ ಇದೆ. ಅದೆಲ್ಲ ತೆಗಿಬೇಕಲ್ಲ. ಮತ್ತೆ ಅದೆಲ್ಲ ತೆಗಿಯೋದಕ್ಕೆ ಇಕ್ವಿಪ್ಮೆಂಟ್ ಬೇಕು, ಪ್ರಾಡಕ್ಟ್ ಬೇಕು. ಆ ಪ್ರಾಡಕ್ಟ್ ಎಲ್ಲಿಂದ ತರ್ತೀವಿ? ಬೇರೆ ಬೇರೆ ದೇಶಗಳಿಂದ ನಾವು ತಗೊಬರ್ತೀವಿ. JCB ನಾವು ಬೇರೆ ದೇಶದಿಂದ ತಗೊಂಡ್ಬಂದ್ವಿ. ಅಂದ್ರೆ ಅರ್ತ್ ಮೂವರ್
ಕರೆಕ್ಟ್. ಬುಲ್ಡೋಸರ್ನ ಬೇರೆ ದೇಶದಿಂದ ತಗೊಬರ್ತೀವಿ, ಯಾಕಂದ್ರೆ ನಮ್ಮ ಹತ್ರ ಯಾವುದು ಮ್ಯಾನುಫ್ಯಾಕ್ಚರ್ ಆಗ್ತಿರ್ಲಿಲ್ಲ ಮುಂಚೆ. ಪ್ರತಿಯೊಂದನ್ನು ಬೇರೆ ದೇಶದಿಂದ ತರ್ತಾ ಇದ್ವಿ ನಾವು. ಈಗ ಇತ್ತೀಚೆಗೆ ಇವತ್ತಿಗೆ ನಾವು ಎಲ್ಲದನ್ನು ನಾವೇ ಸ್ವಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಸ್ಪೆಷಲಿ ಆಫ್ಟರ್ ಮೇಕ್ ಇನ್ ಇಂಡಿಯಾ. ಭಾರತದಲ್ಲಿ ಉತ್ಪಾದನೆ ಆಗ್ತಿದ್ವು ಎಷ್ಟೊಂದು ಪ್ರಾಡಕ್ಟ್ಗಳು, ಯೋಚನೆ ಮಾಡಿ, ರೈಟ್. ಸೊ ಹೀಗೆ ಕಂಪಲ್ಸರಿ ಇಂಪೋರ್ಟ್ಸ್ ಇಂಥ ಪ್ರಾಬ್ಲಮ್ ಇರುವಾಗ ನಾವು ಬಹಳ ವಿಷಮ ಪರಿಸ್ಥಿತಿನಲ್ಲಿ ಇದ್ದೀವಿ. ನಾಳೆಯಿಂದ ನಮಗೆ ಕ್ರೂಡ್ ಆಯಿಲ್ ಇಲ್ಲ, ಪೆಟ್ರೋಲ್ ಇಲ್ಲ, ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ಬೇಕು ನಾವು. ಪ್ರೈಸಸ್ ಎಲ್ಲ ರೈಸ್ ಆಗುತ್ತೆ, ಅನ್ನಕ್ಕೆ ಹಾಹಾಕಾರ ಆಗುತ್ತೆ, ದೇರ್ ವಿಲ್ ಬಿ ಫುಡ್ ಸ್ಕೇರ್ಸಿಟಿ, ಹೆಚ್ಚು ಪ್ರಾಬ್ಲಮ್ ಆಗುತ್ತೆ, ಎಕಾನಮಿ ನಿಂತೋಗುತ್ತೆ, ದ ಎಕಾನಮಿ ವಿಲ್ ಬಿ ಸ್ಟಾಪ್. ಇಂಥ ಪರಿಸ್ಥಿತಿನಲ್ಲಿ ನಮಗೆ ಸಹಾಯ ಮಾಡೋದಕ್ಕೆ 2 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬರುತ್ತೆ, ರೈಟ್. 2 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಕುಡ್ ಯು ಪ್ಲೀಸ್ ನೇಮ್ ದೆಮ್? ಯಾರಿಗಾದ್ರು ಗೊತ್ತಾ ಯಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಭಾರತಕ್ಕೆ ಸಹಾಯ ಮಾಡೋಕ್ಕೆ ಬರ್ತವೆ ಅಂತ? 2 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್. ಅದರಲ್ಲಿ ಮೊದಲನೇದು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಎರಡನೇದು ವರ್ಲ್ಡ್ ಬ್ಯಾಂಕ್. ನಮಗೆ ಭಾರತೀಯರು ಸಹಾಯ ಮಾಡಕ್ಕೆ ಬರ್ತಾರೆ. ಅವ್ರು ಹೇಳ್ತಾರೆ, ಭಾರತ ನಾವು ನಿಮಗೆ ಸಹಾಯ ಮಾಡ್ತೀವಿ, ನೀವು ಕಷ್ಟದ ಪರಿಸ್ಥಿತಿನಲ್ಲಿದ್ದೀರಿ, ಡೆಫಿನೆಟ್ಲಿ ನಿಮಗೆ ಸಹಾಯ ಮಾಡ್ತೀವಿ, ಬಟ್ ಓನ್ಲಿ ಬೇಸ್ಡ್ ಆನ್ 2 ಇಂಪಾರ್ಟೆಂಟ್ ಕಂಡೀಷನ್ಸ್, 3 ಇಂಪಾರ್ಟೆಂಟ್ ಕಂಡೀಷನ್ಸ್. 3 ಮುಖ್ಯವಾದಂತ ಕಂಡೀಷನ್ಸ್ ಇದಾವೆ. ಆ ಕಂಡೀಷನ್ಸ್ ನೀವು ಫಾಲೋ ಮಾಡೋದಾದ್ರೆ ಮಾತ್ರ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಇಫ್ ಯು ಆರ್ ಫಾಲೋಯಿಂಗ್ ದೋಸ್ ಕಂಡೀಷನ್ಸ್, ನೀವು ಆ ಕಂಡೀಷನ್ಸ್ ಅನ್ನ ಫಾಲೋ ಮಾಡೋದಾದ್ರೆ, ಅದಕ್ಕೆ ಬೈಂಡ್ ಆಗೋದಾದ್ರೆ ಮಾತ್ರ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ನಿಮಗೆ ಬೇಕಾಗಿರುವಂತ $400 ಮಿಲಿಯನ್ ಎಷ್ಟು ಬೇಕೋ ಅದನ್ನ ನಾವು ನಿಮಗೆ ಸಾಲವಾಗಿ ಕೊಡ್ತೀವಿ, ಅದನ್ನು ನಿಧಾನವಾಗಿ ತೀರಿಸ್ತಾ ಹೋಗ್ಬೋದು. ಆದ್ರೆ 3 ಕಂಡೀಷನ್ಸ್ ಗಳಿದಾವೆ. ಯಾವ್ದು 3 ಕಂಡೀಷನ್ಸ್? ಯು ಟೆಲ್ ಮಿ ವಾಟ್ ಆರ್ ದೋಸ್ 3 ಇಂಪಾರ್ಟೆಂಟ್ ಕಂಡೀಷನ್ಸ್? ಆ ಇಂಪಾರ್ಟೆಂಟ್ ಕಂಡೀಷನ್ಸ್ ಅನ್ನ LPG ಅಂತ ಕರೀತಾರೆ. ಈ ಸಂಸ್ಥೆಗಳು ಹೇಳ್ತವೆ, ನೀವು ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಲಿಬರಲೈಸ್ ಮಾಡಿ, ಉದಾರೀಕರಣ ಮಾಡಿ, ಯು ಪ್ರೈವೇಟೈಸ್ ಯುವರ್ ಎಕಾನಮಿ, ನಿಮ್ಮ ವ್ಯವಸ್ಥೆಯನ್ನ ಪ್ರೈವೇಟೈಸೇಷನ್ ಮಾಡಿ, ನೀವು ಖಾಸಗೀಕರಣ ಮಾಡಿ, ಅಂಡ್ ನೆಕ್ಸ್ಟ್ ಗ್ಲೋಬಲೈಸೇಷನ್ ಮಾಡಿ, ಜಾಗತೀಕರಣ ಮಾಡಿ. ನಮ್ಮಲ್ಲಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ಗಳನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ತೋರಿಸಿ, ವಿ ಆರ್ ಡೂಯಿಂಗ್ ದಿಸ್, ಮೇಕ್ ಇನ್ ಇಂಡಿಯಾ, ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ, ವಿ ಹ್ಯಾವ್ ಅ ಬೆಸ್ಟ್ ಪ್ರಾಡಕ್ಟ್ಸ್. ಗ್ಲೋಬಲೈಸ್ ಮಾಡಿ. ಪ್ರಪಂಚದಿಂದ ದೂರ ಇದ್ದೀರಿ ನೀವು, ಪ್ರಪಂಚದ ಜೊತೆಗೆ ಇರಬೇಕು. ನೀವು ಪ್ರಪಂಚದ ಜೊತೆ ಇರಬೇಕಂತ ಹೇಳಿದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ಗ್ಲೋಬಲೈಸ್ ಮಾಡಬೇಕು. ನೀವು ಗ್ಲೋಬಲೈಸ್ ಮಾಡಿ. ಲಿಬರಲೈಸ್ ಯುವರ್ ಎಕಾನಮಿ, ಪ್ರೈವೇಟೈಸ್ ಯುವರ್ ಎಕಾನಮಿ, ಗ್ಲೋಬಲೈಸ್ ಯುವರ್ ಎಕಾನಮಿ. ಆಗ ಮಾತ್ರ ನೀವು ಈ ಒಂದು ಎಂಟೈರ್ ಪ್ರಾಬ್ಲಮ್ ಏನಿದೆ ನಮಗೆ ಅದರಿಂದ ಆಚೆಗೆ ಬರ್ತೀರಿ. ಯಾಕೆ ಅಂದ್ರೆ ಲಿಬರಲೈಸ್ ಮಾಡಿದ್ರೆ ನಿಮ್ಮ ಎಕಾನಮಿ ಫ್ರೀ ಅಪ್ ಆಗುತ್ತೆ. ಪ್ರೈವೇಟೈಸೇಷನ್ ಮಾಡಿದ್ರೆ ನೀವು ಬರೀ ಗವರ್ನಮೆಂಟ್ ಇಂದ ಇಷ್ಟು ಇಂಪೋರ್ಟ್ ಆಗ್ತಿದ್ದಿಲ್ಲ, ಇಷ್ಟು ಬರ್ತಿದ್ದಿಲ್ಲ ಪ್ರಾಡಕ್ಟ್ 500 ಮಿಲಿಯನ್, ಅದು ಡಬಲ್ ಆಗುತ್ತೆ, ಟ್ರಿಬಲ್ ಆಗುತ್ತೆ. ಯಾಕೆಂದ್ರೆ ಈ ಪ್ರೈವೇಟ್ ಫರ್ಮ್ಸ್ ಗಳಿದಾವಲ್ಲ, ಅವ್ರು ಇನ್ವೆಸ್ಟ್ ಮಾಡಿ ಜಾಸ್ತಿ ಪ್ರಾಡಕ್ಟ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಆಗ ಎಕ್ಸ್ಪೋರ್ಟ್ ಆದಾಗ ಏನಾಗುತ್ತೆ, ನಿಮ್ಮ ಎಕಾನಮಿನಲ್ಲಿ ಡಾಲರ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ. ಗ್ಲೋಬಲೈಸೇಷನ್ ಮಾಡಿ ನಿಮ್ಮ ಎಕಾನಮಿನ ಗ್ಲೋಬಲ್ ವರ್ಲ್ಡ್ ಬಿಟ್ಬಿಡಿ, ಬೇರೆ ದೇಶಗಳಿಂದ ಬಂಡವಾಳ ಜಾಸ್ತಿ ಬರಲಿ. ಬಂದಾಗ ಏನಾಗುತ್ತೆ, ಈ ಪ್ರಾಬ್ಲಮ್ಸ್ ನಿಮಗೆ ಆಗಲ್ಲ ಸ್ನೇಹಿತರೆ. ಇವತ್ತಿಗೆ ಇಂಡಿಯಾದಲ್ಲಿ ಹೈಯೆಸ್ಟ್ ಇದೆ ಇನ್ ದ ಅಬೌವ್ ಹಿಸ್ಟ್ರಿ, $480 ಬಿಲಿಯನ್ ಇದೆ. $480 ಬಿಲಿಯನ್. ಪಾಕಿಸ್ತಾನ ಕಂಪೇರ್ ಮಾಡಿದ್ರೆ ಪಾಕಿಸ್ತಾನದಲ್ಲಿ ಬರೀ $18 ಅಷ್ಟೇ ಇರೋದು, $18 ಬಿಲಿಯನ್ ಅಷ್ಟೇ ಇರೋದು. ದೇ ಹ್ಯಾವ್ ಓನ್ಲಿ $18 ಬಿಲಿಯನ್ ಫಾರಿನ್ ರಿಸರ್ವ್ಸ್. ಪಾಕಿಸ್ತಾನ ಹ್ಯಾಸ್ ಓನ್ಲಿ $18 ಬಿಲಿಯನ್ ಡಾಲರ್ ರಿಸರ್ವ್ಸ್. ನಮ್ಮಲ್ಲಿರ್ತಕ್ಕಂಥದ್ದು $480 ಬಿಲಿಯನ್ ರಿಸರ್ವ್ಸ್. ಬಟ್ ಚೈನಾ ಕಂಪೇರ್ ಮಾಡೋಕ್ಕಲ್ಲ, ಚೈನಾ ಇಸ್ ಫಾರ್ ಅಹೆಡ್. ಬಟ್ ಅವ್ರಿಗೆ ನಾವು ಡೆಫಿನೆಟ್ಲಿ ರೀಚ್ ಆಗ್ತೀವಿ ಒನ್ ಆರ್ ದ ಅದರ್ ಡೇ. ವೇರ್ ಇನ್ ದ 7th or 8th ಪೊಸಿಷನ್, ಚೈನಾ ಇಸ್ ಆನ್ ದ 3rd or 4th ಪೊಸಿಷನ್ ಅಲ್ವಾ? ಥಿಂಕ್ ಅಬೌಟ್ ಇಟ್. ಸೊ ಈ ರೀತಿ 3 ಮುಖ್ಯವಾದಂತಹ ಕಂಡೀಷನ್ಸ್ ಅನ್ನ ಹಾಕ್ತಾರೆ. ಇದರಲ್ಲಿ ಮೊದಲನೇದು ಲಿಬರಲೈಸೇಷನ್. ಲಿಬರಲೈಸೇಷನ್ ಅಂದ್ರೆ ಏನು? ಲೈಸೆನ್ಸ್ ರಾಜ್ ಇದೆಯಲ್ಲ, ಲೈಸೆನ್ಸ್ ರಾಜ್ ಅಂತ ಕರಿತೀವಿ. ಲೈಸೆನ್ಸ್ ರಾಜ್ ಸಿಸ್ಟಮ್ ಅನ್ನ ಫಸ್ಟ್ ಬಂದ್ ಮಾಡಿ. ಏನು ಲೈಸೆನ್ಸ್ ರಾಜ್ ಸಿಸ್ಟಮ್ ಅಂದ್ರೆ? ನೀವೇನೇ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ನಾಳೆ ನಾವೊಂದು ಕಂಪನಿ ಸ್ಥಾಪನೆ ಮಾಡ್ತೀನಿ ಅಂದ್ರೆ 1990 ಇದೀವಿ ಅಂತ ಅನ್ಕೊಳ್ಳಿ. ನಾವೊಂದು ಕಂಪನಿ ಸ್ಥಾಪನೆ ಮಾಡ್ತಾ ಇದೀವಿ. ನೀವು ಒಂದು ಕಂಪನಿ ಸ್ಥಾಪನೆ ಮಾಡ್ಬೇಕಂತ ಹೇಳಿದ್ರೆ 1990 ಮೊದಲನೇದು ನೀವು ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಇಂದ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಇಂದ 100 ಡಾಕ್ಯುಮೆಂಟ್ಗಳನ್ನ ಕ್ಲಿಯರ್ ಮಾಡೋದು. RBI ಹತ್ರ ಇಂದ 100 ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗೋದು. ಎನ್ವಿರಾನ್ಮೆಂಟಲ್ ಮಿನಿಸ್ಟ್ರಿ ಇಂದ 100 ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗೋದು. ಸ್ಟೇಟ್ ಗವರ್ನಮೆಂಟ್ ಇಂದ 100 ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗುತ್ತೆ.
ಈ ರೀತಿ ಇಷ್ಟೊಂದು ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 500 ಡಾಕ್ಯುಮೆಂಟ್ಗಳು ಕ್ಲಿಯರ್ ಆಗ್ಬೇಕು ನೀವು, ಇಲ್ಲಾಂದ್ರೆ ಕಂಪ್ನಿನೇ ಸ್ಥಾಪನೆ ಆಗಲ್ಲ ನಿಮ್ಮ ಕಂಟ್ರಿನಲ್ಲಿ. ಇಷ್ಟು ಗವರ್ಮೆಂಟಿನ ಹಂತ ಹಂತವಾಗಿ ಇಷ್ಟೊಂದು ಡಾಕ್ಯುಮೆಂಟ್ಗಳನ್ನ ಕ್ಲಿಯರ್ ಮಾಡ್ತಾ ಬರಬೇಕು ಅಂತ ಹೇಳಿದ್ರೆ ಯಾವ ನೀವು ಕಂಪನಿ ಸ್ಥಾಪನೆ ಮಾಡೋದು? ಕಂಪನಿ ಸ್ಥಾಪನೆ ಮಾಡಬೇಕು ಅಂತ ಒಬ್ಬ ಬರ್ತಾ ಇರ್ತಾನಂತ ವ್ಯಕ್ತಿ ಫಾರಿನ್ ಇಂದ 50 ಡಾಕ್ಯುಮೆಂಟ್ ಅಂತ ತಾಳ್ಮೆಂದು ಇರ್ತಾನೆ, ಆಮೇಲೆ ವಾಪಸ್ ಹೊರಡ್ಬಿಡ್ತಾನೆ. ಇಷ್ಟೊಂದು ಡಾಕ್ಯುಮೆಂಟ್ಗಳು ಕ್ಲಿಯರ್ ಮಾಡಿ ಯಾವಾಗಪ್ಪ ನಮ್ಮ ಕಂಪನಿ ಸ್ಥಾಪನೆ ಮಾಡೋದಿಲ್ಲ, ಇನ್ವೆಸ್ಟ್ ಮಾಡೋದು ಬೇಡ, ವಾಪಸ್ ಹೋಗೋಣ ಬೇರೆ ಕಂಟ್ರಿಗೆ. ಯೋಚನೆ ಮಾಡಿ. ಅದರಲ್ಲೂ ಒಂದು ಸತ್ಯ ಇದೆ. ಪ್ರಶ್ನೆ ಕೇಳ್ಬೋದು ನೀವು, ಸರ್ ಯಾಕೆ ಸರ್ ಅಷ್ಟೊಂದು ಡಾಕ್ಯುಮೆಂಟ್ಸ್ ಇತ್ತು? ಎಲ್ಲದಕ್ಕೂ ಲೈಸೆನ್ಸ್ ಬೇಕಾಗಿತ್ತು. ನೀವು ಯೋಚನೆ ಮಾಡಿ, ಈಗ ನಾನು ಇಲ್ಲಿ ನಿಂತ್ಕೊಂಡು ಪಾಠ ಮಾಡೋದಕ್ಕೂ ಲೈಸೆನ್ಸ್ ಬೇಕು ಅನ್ನಂಗಿದ್ರೆ ಹಂಗಿರ್ತಿತ್ತು. ಈಗ ಕ್ಯಾಮ್ರಾ ರೆಕಾರ್ಡ್ ಮಾಡ್ತಿದ್ದಾರೆ, ಕ್ಯಾಮ್ರಾ ರೆಕಾರ್ಡ್ ಮಾಡೋದಕ್ಕೂ ಲೈಸೆನ್ಸ್ ಬೇಕು ಅನ್ನಂಗಿದ್ರೆ, ನೀವು ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ರಿ, ಇವತ್ತು ಮೊಬೈಲ್ ಫೋನ್ ಯಾರಾದ್ರೂ ಕೊಂಡ್ಕೊಂಡು ಯೂಸ್ ಮಾಡಬೇಕು ಅಂದ್ರೆ ಲೈಸೆನ್ಸ್ ಇರಬೇಕು. ಲೈಸೆನ್ಸ್ ಇಲ್ಲದೆ ಇರೋರಿಗೆ ಮೊಬೈಲ್ಸ್ ಇಲ್ಲ. ಗನ್ ಇರೋರಿಗೆ ಲೈಸೆನ್ಸ್ ಹೆಂಗಿರ್ಬೇಕು, ಹಂಗೆ ಮೊಬೈಲ್ ಪ್ರತಿಯೊಬ್ಬರು ಇಟ್ಕೊಂಡಿದ್ರೆ ಲೈಸೆನ್ಸ್ ತಗೋಬೇಕು. ಆ ಲೈಸೆನ್ಸ್ ತಗೊಳ್ಳೋದಕ್ಕೆ 50 ಡಾಕ್ಯುಮೆಂಟ್ ಬೇಕು. 50 ಡಾಕ್ಯುಮೆಂಟ್ಗಳನ್ನ ಕ್ಲಿಯರ್ ಮಾಡಬೇಕು. ಯೋಚನೆ ಮಾಡಿ ಎಷ್ಟು ಡಿಫಿಕಲ್ಟ್ ಇರುತ್ತೆ ಲೈಫ್. ಆ ರೀತಿ ಏನು ಲೈಸೆನ್ಸ್ ರಾಜ್ ಇತ್ತಲ್ಲ, ಈ ರಾಜ್ನ ತೆಗೆದು ಹಾಕಿ ಅಂತ ಹೇಳಿ ಈ ಆರ್ಗನೈಸೇಷನ್ಸ್ ಹೇಳ್ತಾರೆ. ಯೋಚನೆ ಮಾಡಿ ನೀವೇ, ಇಷ್ಟೊಂದು ಡಿಫಿಕಲ್ಟೀಸ್ ಇದ್ರೆ, ಇಷ್ಟೊಂದು ಡಾಕ್ಯುಮೆಂಟ್ಗಳನ್ನು ಕ್ಲಿಯರ್ ಮಾಡಬೇಕು ಅಂತಿದ್ರೆ ನಾನು ಸಂಸ್ಥೆ ಸ್ಥಾಪನೆ ಮಾಡೋಕೆ ಹೋಗಲ್ಲ. ರೀಸನ್ ಇದೆ, ಯಾಕೆ ಸರ್ ಇಷ್ಟೊಂದು ಡಿಫಿಕಲ್ಟೀಸ್ ಇತ್ತು, ಯಾಕೆ ಇಷ್ಟೊಂದು ಕಷ್ಟಪಟ್ಟು ಡಿಫಿಕಲ್ಟೀಸ್ ಅಲ್ಲಿ ಇಷ್ಟೊಂದು ಡಾಕ್ಯುಮೆಂಟ್ಗಳನ್ನ ಕ್ಲಿಯರ್ ಮಾಡ್ತಾ ಇದ್ವಿ. ಒಬ್ಬ ವಿದೇಶದಿಂದ ಬಂಡವಾಳ ಹಾಕಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಅವನ ಡಾಕ್ಯುಮೆಂಟ್ಗಳೆಲ್ಲ ಕ್ಲಿಯರ್ ಆಗಿ ನಮ್ಮ ದೇಶಕ್ಕೆ ಬರಬೇಕಿತ್ತು, ಆಮೇಲೆ ಅವ್ನು ಬಂಡವಾಳ ಹಾಕಬೇಕಿತ್ತು. ಯಾಕೆ ಅಂದ್ರೆ ನಮಗೆ ಒಂದು ಭಯ ಇತ್ತು, ಬ್ರಿಟಿಷರು ವ್ಯಾಪಾರಕ್ಕೆ ಅಂತ ಬಂದು ಇಲ್ಲಿರುವಂತಹ ಪೊಲಿಟಿಕಲ್ ವೀಕ್ನೆಸಸ್ ಅನ್ನು ನೋಡಿಕೊಂಡು ಹೆಂಗೆ ದಬ್ಬಾಳಿಕೆ ಮಾಡಿದ್ರು, ಹೆಂಗೆ ಕಾಲನೀಸ್ಗಳನ್ನ ಮಾಡಿದ್ರು, ಆ ರೀತಿ ಇನ್ನು ಮುಂದೆ ಫ್ಯೂಚರ್ ಅಲ್ಲಿ ಯಾರು ಮಾಡಬಾರದು ಅಂತ ಹೇಳಿ ಅಷ್ಟೊಂದು ಡಾಕ್ಯುಮೆಂಟ್ ಆಗ್ತಿದ್ಯಾ. ಯಾಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಯಾರಾದ್ರೂ ಹೊರದೇಶದಿಂದ ಬಂದು ದಾಳಿ ಮಾಡ್ದೇನೋ ನಮ್ಮ ದೇಶಕ್ಕೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಇಲ್ಲಿ ಪಾಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗೋ ಹಾಗಿಲ್ಲ, ಇಲ್ಲಿ ನೀವು ಯಾವುದೇ ರೀತಿ ಪೊಲಿಟಿಕಲ್ ಬಗ್ಗೆ ಮಾತಾಡೋ ಹಾಗಿಲ್ಲ, ನಿಮ್ಮ ಇಂಡಸ್ಟ್ರೀಸ್ ಅಷ್ಟೇ ತಗೋಬೇಕು, ಲ್ಯಾಂಡ್ ಅನ್ನು ನಾವೇ ಕೊಡ್ತೀವಿ, ವಾಟರ್ ನಾವೇ ಕೊಡ್ತೀವಿ, ಇದೆಲ್ಲದಕ್ಕೂ ನೀವು ಸೋ ಮೆನಿ ಥಿಂಗ್ಸ್. ಒಟ್ಟರೆ ಅವ್ರು ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶಕ್ಕೆ ಕಬಳಿಸಬಾರ್ದು, ಬ್ರಿಟಿಷರು ಮಾಡೋದನ್ನ ಮಾಡಬಾರ್ದು. ಅದಕ್ಕೆ ಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡ್ಕೊಡ್ತಾ ಇದ್ವಿ ನಾವು. ಅದೇ ಲೈಸೆನ್ಸ್ ರಾಜ್. ಈ ಲೈಸೆನ್ಸ್ ರಾಜನ್ನ ತೆಗೀರಿ ಅಂತ ಹೇಳಿದ್ರೆ ಇವತ್ತಿಗೂ ಇದೆ, ಇವತ್ತಿಗೂ ತುಂಬಾ ಡಿಫಿಕಲ್ಟೀಸ್ ಇದೆ. ಒಂದು ಸ್ಟಾರ್ಟ್ಅಪ್ ಮಾಡ್ಬೇಕಂತ ಹೇಳಿದ್ರೆ ಆಟೋಮೆಟಿಕ್ ರೂಟ್ ಇದೆ, ಡಿಫ್ರೆಂಟ್ ರೂಟ್ಸ್ ಇದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬರ್ಬೇಕಂತ ಹೇಳಿದ್ರೆ ಡಿಫ್ರೆಂಟ್ ರೂಟ್ಸ್ ಇದಾವೆ. ಇವತ್ತಿಗೂ ಅವರು ಬಹಳ ಕಷ್ಟದಲ್ಲೇ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಅಷ್ಟು ಫ್ರೀ ಫ್ಲೋ ಆಫ್ ಮನಿ ಇಲ್ಲ. ಬಟ್ ಕಂಪ್ಯಾರಿಟಿವ್ ಟು 1990 ಕಂಪೇರ್ ಮಾಡಿದ್ರೆ ನೀವು ಫಾರ್ ಮೋರ್ ಬೆಟರ್, ಹೆಚ್ಚಿನ ಒಳ್ಳೆ ಪರಿಸ್ಥಿತಿನಲ್ಲಿ ನಾವು, ರೈಟ್? ಸೊ ಲೈಸೆನ್ಸ್ ರಾಜ್ಯನ ತೆಗೀರಿ ಅಂತ ಹೇಳಿದ್ರು. ಯಾರು ಪ್ರೈವೇಟೈಸೇಷನ್, ನೀವು ನಂಬಲ್ಲ, 19 ಸೆಕ್ಟರ್ಸ್ ಇತ್ತವಾಗ. ಎಷ್ಟಿತ್ತು? 19 ಸೆಕ್ಟರ್ಗಳಿತ್ತು ಟೋಟಲ್. ಅದರಲ್ಲಿ 17 ಸೆಕ್ಟರ್ಗಳನ್ನ ಪೂರ್ತಿ ಗವರ್ನಮೆಂಟ್ ಇಟ್ಕೊಂಡಿತ್ತು. ಎಲ್ಲ 17 ಸೆಕ್ಟರ್ಗಳನ್ನ ಗವರ್ನಮೆಂಟ್ ಇಟ್ಕೊಂಡಿತ್ತು. ನಾನು ಯಾವುದು ಬಿಡಲ್ಲ, ಎಲ್ಲ ನಾನೇ ಕಂಟ್ರೋಲ್ ಮಾಡ್ತೀನಿ. ರೈಲ್ವೇಸ್ ನಾನೇ ಕಂಟ್ರೋಲ್ ಮಾಡ್ತೀನಿ, ಡಿಫೆನ್ಸ್ ನಾನೇ ಕಂಟ್ರೋಲ್ ಮಾಡ್ತೀನಿ, ಟೆಲಿಫೋನ್ ನಾನೇ ಕಂಟ್ರೋಲ್ ಮಾಡ್ತೀನಿ, ಪೋಸ್ಟಿಂಗ್ಸ್ ಟೆಲಿಗ್ರಾಮ್ ನಾನೇ ಕಂಟ್ರೋಲ್ ಮಾಡ್ತೀನಿ. ಎವ್ರಿಥಿಂಗ್ ಇಸ್ ಕಂಟ್ರೋಲ್. ಟ್ರಾನ್ಸ್ಪೋರ್ಟೇಷನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ಗವರ್ನಮೆಂಟ್ ಕಂಟ್ರೋಲ್ ಮಾಡ್ತಾರೆ. ಇವೇ ಯೋಚನೆ ಮಾಡಿ, ಇಷ್ಟರ ಎಲ್ಲ ಗವರ್ನಮೆಂಟ್ ಕಂಟ್ರೋಲ್ ಮಾಡ್ತಾ ಇದ್ರೆ ಪ್ರೈವೇಟ್ ಅವನಿಗೆ ಯಾವುದೇ ರೀತಿ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಎಂತ ಎಕಾನಮಿ ಅಂತ ಕರಿತೀವಿ? ಸೋಷಿಯಲಿಸ್ಟ್ ಎಕಾನಮಿ ಅಂತ ಕರೆಯಲ್ವಾ? ನಾನು ನಿಮಗೆ ಕ್ಲಾಸಲ್ಲಿ ಮುಂಚೆನೆ ಹೇಳಿದ್ದೆ, ಸೋಷಿಯಲಿಸ್ಟ್ ಎಕಾನಮಿ ಭಾರತ 1990ಕ್ಕಿಂತ ಮುಂಚೆ ಸೋಷಿಯಲಿಸ್ಟ್ ಎಕಾನಮಿ ಆಗಿತ್ತು ಅಂತ ಹೇಳಿದ್ದೆ. ಅರ್ಥ ಆಗುತ್ತೆ? ಸೊ ಇಲ್ಲಿಗೆ ಸೋಷಿಯಲಿಸ್ಟ್ ಎಕಾನಮಿ ಆಗ್ಬಿಟ್ಟಿತ್ತು ಭಾರತ. ಯಾಕಂದ್ರೆ ಎಲ್ಲದನ್ನು ಕೂಡ ನಾವು ಸರ್ಕಾರ ಹಿಡಿದಿಟ್ಕೊಂಡಿದ್ವಿ. ಯಾಕಂದ್ರೆ ನಮಗೆ ಭಯ ಇತ್ತು, ಬಿಟ್ಟು ಬಿಟ್ರೆ ಪ್ರೈವೇಟೈಸೇಷನ್ಗೆ ಬ್ರಿಟಿಷರ್ಗೆ ಆಯ್ತಲ್ಲ ಆ ಪರಿಸ್ಥಿತಿ ಆಗ್ಬಿಡುತ್ತಾ, ಲ್ಯಾಂಡ್ ಲಾರ್ಡ್ಗಳು ಉಟ್ಕೋತಾರ, ಜಮೀನ್ದಾರ್ಗಳು ಉಟ್ಕೋತಾರ ಅನ್ನೋ ಭಯ ಇತ್ತು. ಆ ಭಯವನ್ನ ತಿಳಿದು ನೀವು ಈ ಸೆಕ್ಟರ್ಸ್ ಅನ್ನ ಲಿಬರಲೈಸ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಇವತ್ತಿಗೆ ಆಲ್ಮೋಸ್ಟ್ ಆಲ್ ದ ಸೆಕ್ಟರ್ಸ್ ಎಲ್ಲದರಲ್ಲೂ ಪ್ರೈವೇಟೈಸೇಷನ್ ಇದೆ. ಎಲ್ಲದರಲ್ಲೂ 3 ಫೀಲ್ಡ್ಗಳನ್ನ ಬಿಟ್ಟು, ಎಕ್ಸೆಪ್ಟ್ 3 ಎಲ್ಲ ಸೆಕ್ಟರ್ಸ್ ಇದೆ. ನೀವು ತಗೊಳ್ಳಿ ಪೋಸ್ಟಿಂಗ್ಸ್, ಇವಾಗೆಲ್ಲ ಕೊರಿಯರ್ ಬಂದಿದೆ, ಬ್ಲೂ ಡಾಟ್, ಪ್ರೊಫೆಷನಲ್, DTDC ಎಲ್ಲ ಕೊರಿಯರ್ ಅಂದ್ರೆ ಟೆಲಿಗ್ರಾಮ್ ಎಲ್ಲ ಹಂಗೆ ಪಾಸ್ ಆಗುತ್ತೆ, ವಸ್ತುಗಳು ಹಂಗೆ ಪಾಸ್ ಆಗ್ತವೆ, ರೈಟ್? ಯೋಚನೆ ಮಾಡಿ. ಟೆಲಿಫೋನ್ ನೋಡಿ, ಏರ್ಟೆಲ್, ವೋಡಾಫೋನ್, ಡಿಫ್ರೆಂಟ್ ಕಂಪನೀಸ್ ಇದೆ, ಬರೀ BSNL ಮಾತ್ರ ಇಲ್ಲ, ಅಲ್ಲೂ ಚೇಂಜಸ್ ಆಗಿದೆ, ರೈಟ್? ಆದ್ರೆ 3 ಫೀಲ್ಡ್ಗಳನ್ನ ಬಿಟ್ಟು ಇನ್ನು ಎಲ್ಲಾ ಫೀಲ್ಡ್ ಅಲ್ಲೂ, ಟ್ರಾನ್ಸ್ಪೋರ್ಟೇಷನ್ ತಗೊಳ್ಳಿ, ಎಲ್ಲೂ ಪ್ರೈವೇಟೈಸೇಷನ್ ಇದೆ. ಇನ್ನೆಲ್ಲ ಕಡೆ ಏನೋ ಪ್ರೈವೇಟೈಸೇಷನ್. 3 ಫೀಲ್ಡ್ಗಳು ಬಿಟ್ಟು ಯಾವ್ದು ಅಂತ ಹೇಳಿ ನೀವು. ಎಕ್ಸೆಪ್ಟ್ 3 in all the sectors we have privatization today. What are those 3? 3 ಬಿಟ್ಟು ಯಾವ್ದು? ಮೊದಲನೇದು ರೈಲ್ವೇಸ್. ರೈಲ್ವೇಸ್ ಎಲ್ಲ ಪ್ರೈವೇಟೈಸೇಷನ್ ಇದೆಯಾ?
ಇಲ್ಲ. ನೀವು ಮೆಟ್ರೋ ಇದೆ ಅಂತ ಕೇಳ್ಬೋದು, ಮೆಟ್ರೋ ಇಸ್ ಡಿಫ್ರೆಂಟ್, ಕರೆಕ್ಟ್ ಅಲ್ವಾ? ಅದು ಸಿಟಿ ಟ್ರಾನ್ಸ್ಪೋರ್ಟೇಷನ್ ಬರುತ್ತೆ, ರೈಟ್? ಸೊ ರೈಲ್ವೇಸ್ ಪ್ರೈವೇಟೈಸೇಷನ್ ಇಲ್ಲ, ರೈಟ್? ಎರಡನೇ ಹೇಳಿ ಯಾವುದು ಯಾವುದು? ಡಿಫೆನ್ಸ್. ಡಿಫೆನ್ಸ್ ಅಲ್ಲಿ ಪ್ರೈವೇಟೈಸೇಷನ್ ಇದೆಯಾ? ರತನ್ ಟಾಟಾ ಮಿಲಿಟರಿ ಅಂಡ್ ಆರ್ಮಿ ಇದೆಯಾ? ಮುಖೇಶ್ ಅಂಬಾನಿ ಮಿಲಿಟರಿ ಅಂಡ್ ಆರ್ಮಿ ಇದೆಯಾ? ಇಲ್ಲ. ಯೋಚನೆ ಮಾಡಿ, ಡಿಫೆನ್ಸ್ ಅಲ್ಲಿ ಪ್ರೈವೇಟೈಸೇಷನ್ ಇಲ್ಲ. ಓನ್ಲಿ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ ಅಂಡ್ ಇಂಡಿಯನ್ ಏರ್ ಫೋರ್ಸ್ ಅಷ್ಟೇ ಅಲ್ವಾ? ಡಿಫೆನ್ಸ್ ಅಲ್ಲಿ ಆಲ್ ಆರ್ ಗವರ್ನಮೆಂಟ್ ಓನ್ ಕಂಟ್ರೋಲ್ಡ್. ಇನ್ನು ಒಂದು ಸೆಕ್ಟರ್ ಅದು ಅಟಾಮಿಕ್ ಎನರ್ಜಿ. ಅಟಾಮಿಕ್ ಎನರ್ಜಿ ಅಂದ್ರೆ ಮಿಸೈಲ್ ಟೆಕ್ನಾಲಜೀಸ್ ಅದಕ್ಕೆ ಸಂಬಂಧಪಟ್ಟಂತೆ ಅಟಾಮಿಕ್ ಎನರ್ಜಿ, ಅಟೋಮ್ಸ್ ಸಂಬಂಧಪಟ್ಟಂತೆ, ರೈಟ್? ನ್ಯೂಕ್ಲಿಯರ್ ಟೆಕ್ನಾಲಜಿ ಸಂಬಂಧಪಟ್ಟಂತೆ. ಇದಿಷ್ಟು ಈ ಮೂರು ಸೆಕ್ಟರ್ಸ್ ಅನ್ನು ಬಿಟ್ಟು ಇನ್ನು ಎಲ್ಲದರಲ್ಲೂ ಪ್ರೈವೇಟೈಸೇಷನ್ ಇದೆ, ರೈಟ್? ದಟ್ ಇಸ್ ದ ಎಫೆಕ್ಟ್ ಆಫ್ 1990 ಆದ್ಮೇಲೆ ಈ ಬದಲಾವಣೆಗಳಾಗಿತ್ತು, ರೈಟ್? ಇದಾದ್ಮೇಲೆ ನಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ಲೋಬಲೈಸೇಷನ್. ಏನು ಗ್ಲೋಬಲೈಸೇಷನ್ ಅಂದ್ರೆ ಇಂಟರ್ನ್ಯಾಷನಲಿ ನಿಮ್ಮ ಪ್ರಾಡಕ್ಟ್ ಅನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ, ಏನಂತ ಮಾಡಿ? ಎಲ್ಲ ದೇಶಗಳಿಗೂ ವಿಸಿಟ್ ಮಾಡಿ, ಆ ಎಲ್ಲ ದೇಶೀಯರನ್ನ ಕರೀರಿ, ಯು ಮೇಕ್ ಇನ್ ಇಂಡಿಯಾ, ಯು ಎಂಕರೇಜ್ ದೆಮ್ ಟು ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಸಿ, ರೈಟ್? ಅದರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಗಳನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಎಕ್ಸಿಬಿಟ್ ಮಾಡಿ, ಕರೆಕ್ಟ್? ನಾವು ಟುಡೇ ನೀವು ತಗೊಳ್ಳಿ, ಇಂಡಿಯನ್ ಡಾರ್ಜಿಲಿಂಗ್ ಟೀ ಇಸ್ ಫೇಮಸ್, ಇಂಡಿಯನ್ ಅಸ್ಸಾಂ ಟೀ ಇಸ್ ಫೇಮಸ್, ತಿರುಪತಿ ಲಾಡು ಇಸ್ ಫೇಮಸ್, ಕಾಂಚೀಪುರಂ ಸಾರಿ ಇಸ್ ಫೇಮಸ್, ರೈಟ್? ಯಾವುದೇ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಗಳಿದೆಯೋ ಅದೆಲ್ಲದು ವರ್ಲ್ಡ್ ಮಾರ್ಕೆಟ್ ತುಂಬಾ ಫೇಮಸ್. ಆಫ್ರಿನ್ಸ್ ಮ್ಯಾಂಗೋ ಇಂಡಿಯಾದಿಂದ ಬಹಳ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. ಬಾದಾಮಿ ಮಾವನ ಹಣ್ಣು ಅಂತ ಕರಿತೀವಿ ನಾವು, ರೈಟ್? ದಟ್ ಇಸ್ ಬೀನ್ ಎಕ್ಸ್ಪೋರ್ಟೆಡ್ ಹ್ಯೂಜ್ಲಿ, ಸ್ಪೆಷಲಿ ಯುರೋಪಿಯನ್ ಕಂಟ್ರೀಸ್ಗೆ. ಇಂಡಿಯನ್ ಬಾಸ್ಮತಿ ರೈಸ್ ಎಕ್ಸ್ಪೋರ್ಟ್ ಆಗುತ್ತೆ, ಇಂಡಿಯನ್ ಚಿಕನ್ಸ್ ಎಕ್ಸ್ಪೋರ್ಟ್ ಆಗುತ್ತೆ, ಸ್ಪೆಸಿಫಿಕಲಿ ಮಧ್ಯಪ್ರದೇಶನ ಕಡಕ್ನಾಥ್ ಚಿಕನ್, ಅದಕ್ಕೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಸ್ಟೇಟಸ್ ಇದೆ, ರೈಟ್? ಈ ರೀತಿ ಪ್ರಾಡಕ್ಟ್ಗಳು ಇವತ್ತು ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ತುಂಬಾ ಫೇಮಸ್ ಆಗಿದೆ, ರೈಟ್? ಅದರಲ್ಲೂ ಇಂಡಿಯಾದಿಂದ ನೇಪಾಲ್ಗೆ, ಭೂತಾನ್ಗೆ, ನಮ್ಮ ನೈಬರ್ಸ್ ಶ್ರೀಲಂಕಾ, ಈ ಎಲ್ಲ ಕಂಟ್ರಿಗಳಿಗೆ ಬೇಕಾಗಿರುವಂತ ಗ್ಯಾಸ್ ಸಿಲಿಂಡರ್ಸ್, ಬೇಸಿಕ್ ಇಕ್ವಿಪ್ಮೆಂಟ್ಸ್ ಎಲ್ಲದನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ, ರೈಟ್? ಸೊ ಆ ರೀತಿ ಗ್ಲೋಬಲೈಸ್ ಮಾಡಿ ನಿಮ್ಮ ಎಕಾನಮಿ ಅಂತ ಹೇಳಿದ್ರು, ಅದು ಕೂಡ ಇವತ್ತಿಗೆ ನಡೀತಾ ಇದೆ, ರೈಟ್? ಸೊ ಹಾಕದಂತಹ ಮೂರು ಕಂಡೀಷನ್ಸ್: ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈ ಮೂರನ್ನು ಕೂಡ ನಾವು ಸಕ್ಸೀಡ್ ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಬಂದಿದ್ದೀವಿ, ಗೊತ್ತಾಯ್ತಾ ಸ್ನೇಹಿತರೆ? ಸೊ ಬಿ ಪಾಯಿಂಟ್ ಅಲ್ಲಿ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಅದರಲ್ಲಿ 1950ರಿಂದ ಶುರು ಮಾಡಿದ್ವಿ. 50ರಿಂದ 51 ಆದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅದಾದ್ಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಸ್ಥಾಪನೆ ಮಾಡಿದ್ವಿ ಅದನ್ನು ನೋಡಿದ್ವಿ. 1969ರಲ್ಲಿ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ, 1980ರಲ್ಲಿ 6 ಬ್ಯಾಂಕ್ಗಳ ರಾಷ್ಟ್ರೀಕರಣ ನೋಡಿದ್ವಿ. ಅದಾದ್ಮೇಲೆ 1990ಕ್ಕೆ ಬಂದ್ವಿ. 1990ರಲ್ಲಿ BOP ಕ್ರೈಸಿಸ್ ಏನಾಯ್ತು, ಎಂಟೈರ್ ಹಿಸ್ಟ್ರಿ ನೋಡಿದ್ವಿ ನಾವು, ರೈಟ್? BOP ಅಂದ್ರೆ ಏನು, ಅದರಲ್ಲಿ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಏನು, ಟ್ರೇಡ್ ಯಾಕೆ ನಡೆಯುತ್ತೆ, ಯಾವ್ಯಾವ ಕರೆನ್ಸಿಗಳಿದ್ದಾವೆ, ಎಷ್ಟು ಕರೆನ್ಸಿ ಇದ್ದಾವೆ, ಆ ಕರೆನ್ಸಿಗಳೆಲ್ಲ ಎಲ್ಲೆಲ್ಲಿಂದ ಬರುತ್ತೆ, ಅದಕ್ಕೆ ಎರಡು ಅಕೌಂಟ್ ಇದೆ, ಕ್ಯಾಪಿಟಲ್ ಅಕೌಂಟ್, ಕರೆಂಟ್ ಅಕೌಂಟ್. ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ, ಲೈಬಿಲಿಟಿ ಇರುತ್ತೆ, ಇದರಲ್ಲಿ ಲೈಬಿಲಿಟಿ ಇರಲ್ಲ. ಎರಡನ್ನ ನೋಡಿದ್ವಿ, ರೈಟ್? ಇದಾದ್ಮೇಲೆ ನಮಗೆ ಸಹಾಯಕ್ಕೆ ಬಂದಂತ ಕಂಟ್ರಿಗಳಾದ್ರು, ಆರ್ಗನೈಸೇಷನ್ಸ್ ಯಾವ್ದು, IMF ಮತ್ತೆ ವರ್ಲ್ಡ್ ಬ್ಯಾಂಕ್. ಯಾಕೆ ಬಂತು ಅಂದ್ರೆ BOP ಕ್ರೈಸಿಸ್ ಆಗಿತ್ತು ನಮಗೆ. BOP ಕ್ರೈಸಿಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ನಾವು ಇಂಪೋರ್ಟ್ ಮಾಡಿದಂತ ವಸ್ತುಗಳಿಗೆ ಪೇಮೆಂಟ್ ಮಾಡೋದಕ್ಕೆ ನಮ್ಮ ಹತ್ರ ಕರೆನ್ಸೀಸ್ ಇಲ್ಲ, ಡೆಫಿಷಿಯನ್ಸಿ ಇದೆ. ಆ ಕರೆನ್ಸಿಯ ಡೆಫಿಷಿಯನ್ಸಿಯ ಪ್ರಾಬ್ಲಮ್ ಇದೆಯಲ್ಲ, ಅದನ್ನು ನಾವು BOP ಕ್ರೈಸಿಸ್ ಅಂತ ಕರೆದ್ವಿ. ಗೊತ್ತಾಗ್ತಿದ್ಯಾ? ಈ ಕ್ರೈಸಿಸ್ ಇಂದ ಆಚೆ ಬರೋದಕ್ಕೆ ನಮಗೆ ಸಹಾಯ ಮಾಡಿದಂತ ಸಂಸ್ಥೆಗಳು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂಡ್ ವರ್ಲ್ಡ್ ಬ್ಯಾಂಕ್. ಅವರು ಹೆಲ್ಪ್ ಮಾಡ್ತಾರೆ, ಬಟ್ 3 ಕಂಡೀಷನ್ಸ್ ಮೇಲೆ. ಆ 3 ಕಂಡೀಷನ್ಸ್ ಯಾವುದು? ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಈ 3 ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂದ್ರೆ ಏನು, ಆ 3 ಡಿಸ್ಕಸ್ ಮಾಡಿದ್ವಿ, ಕರೆಕ್ಟ್? ಇಲ್ಲಿಗೆ A ಪಾಯಿಂಟ್ B ಪಾಯಿಂಟ್ ಎರಡು ಕಂಪ್ಲೀಟ್ ಆಗುತ್ತೆ. ಮುಂದೆ ನಾವು ನೋಡ್ತಕ್ಕಂಥದ್ದು C ಪಾಯಿಂಟ್. C ಪಾಯಿಂಟ್ ಅಲ್ಲಿ 1990ರಿಂದ ಮುಂದಕ್ಕೆ ಏನಾಯ್ತು ಅಂತ ನೋಡ್ತೀವಿ. ಅಂದ್ರೆ 1991ರಿಂದ ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ, ಹೊಸ ಆರ್ಥಿಕ ನೀತಿ ಅಂತ ಕರಿತೀವಿ. ಆ 3 ರೆಡಿ ಡಿಸ್ಕಸ್ ಮಾಡಿದ್ವಿ. ಅದರಿಂದ ಮುಂದೆ ಬರುವಂತ ವರ್ಷಗಳಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನೋಡ್ತೀವಿ. ಫ್ರೆಂಡ್ಸ್, so far we have seen A segment. ನಾನು ಚಾಪ್ಟರ್ 1 ಅಲ್ಲಿ A ಸೆಗ್ಮೆಂಟ್ ಅನ್ನು ನೋಡಿದ್ವಿ. ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ ಚಾಪ್ಟರ್ ಅಲ್ಲಿ A ಸೆಗ್ಮೆಂಟ್ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ನೋಡಿದ್ದಾಯ್ತು. B ಸೆಗ್ಮೆಂಟ್ ಇಂಡಿಯನ್ ಎಕಾನಮಿ ಆಫ್ಟರ್ ಇಂಡಿಪೆಂಡೆನ್ಸ್, ಬ್ರೀಫ್ ಡೀಟೇಲ್ಸ್ ಅನ್ನು ನಾವು ನೋಡಿದ್ವಿ. ಅದಾದ್ಮೇಲೆ 3ನೇ ಸೆಗ್ಮೆಂಟ್ C ಸೆಗ್ಮೆಂಟ್ 1991ರ ನಂತರ ಭಾರತದ ಪರಿಸ್ಥಿತಿ ಹೇಗಿತ್ತು ಅಂತ ನೋಡಬೇಕಾಗುತ್ತೆ. ಸೊ C ಸೆಗ್ಮೆಂಟ್ ಅಲ್ಲಿ ಇಂಡಿಯಾ after 1990s
1990 ನಂತರ ಭಾರತದ ಪರಿಸ್ಥಿತಿಗಳಿದೆ. BOP ಕ್ರೈಸಿಸ್ ಅನ್ನು ನೋಡಿದ್ವಿ ನಾವು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಹೆಂಗಾಯ್ತು ಅಂತ ನೋಡಿದ್ವಿ, ಅದಕ್ಕೆ ಸಂಬಂಧಪಟ್ಟಂತ ಪೂರ್ತಿ ಚಿತ್ರಣವನ್ನು ನೋಡಿದ್ವಿ. ಅದಾದ್ಮೇಲೆ 1991 ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ಇದರಲ್ಲಿ ನ್ಯೂ ಎಕನಾಮಿಕ್ ಪಾಲಿಸಿಯನ್ನ ಅನೌನ್ಸ್ ಮಾಡ್ತಾರೆ ಗವರ್ಮೆಂಟ್. ಅಂದ್ರೆ ನಮಗೆ ರೆಕಮೆಂಡೇಶನ್ಸ್ ಅನ್ನ ನೋಡಿದ್ವಿ, ಏನ್ ಇಂಪಾರ್ಟೆಂಟ್ ಕಂಡೀಷನ್ಸ್ ಅನ್ನ ಹಾಕು IMF ಮತ್ತೆ ವರ್ಲ್ಡ್ ಬ್ಯಾಂಕ್, ಲಿಬರಲೈಸೇಷನ್ ಮಾಡಿ, ಪ್ರೈವೇಟೈಸೇಷನ್ ಮಾಡಿ, ಗ್ಲೋಬಲೈಸೇಷನ್ ಮಾಡಿ ಅಂತ ಹೇಳಿದ್ರಲ್ಲ, ಅದನ್ನ ಇಂಪ್ಲಿಮೆಂಟೇಷನ್ ಮಾಡುವಂತಹ ಒಂದು ಆಕ್ಟಿವಿಟಿ ಇದೆಯಲ್ಲ, ಅದನ್ನ ನಾವು ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಕರಿತೀವಿ. ನ್ಯೂ ಎಕನಾಮಿಕ್ ಪಾಲಿಸಿನಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಮೂರನ್ನು ಕೂಡ ನಾವು ಪಾಲಿಸಿ, ಈ ಮೂರನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ ಇಂಡಿಯನ್ ಎಕಾನಮಿ. ಅಲ್ಲಿಂದ ಬಹಳ ಮಹತ್ತರವಾದಂತಹ ಬದಲಾವಣೆಗಳಾಗ್ತವೆ. ಸೊ ಇದರಿಂದ 1990 ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1990 ಆದ್ಮೇಲೆ 91 ಆದ್ಮೇಲೆ 1991ರಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, 90ರಲ್ಲಿ BOP ಕ್ರೈಸಿಸ್, 1992 ಬಹಳ ಇಂಪಾರ್ಟೆಂಟ್. 1992 ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿಡಿ. ಯಾಕೆ ಅಂದ್ರೆ 1992ರಲ್ಲಿ ನರಸಿಂಹನ್ ಕಮಿಟಿಯನ್ನ ಸೆಟಪ್ ಮಾಡ್ತದೆ. 1992ರಲ್ಲಿ the government has been set up a Narasimhan committee. ನರಸಿಂಹನ್ ಕಮಿಟಿ 1 ಅಂತ ಕರಿತೀವಿ. ನರಸಿಂಹನ್ ಕಮಿಟಿ 1 ಯಾವುದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರೆ ಫಾರ್ ಫೈನಾನ್ಷಿಯಲ್ ರಿಫಾರ್ಮ್ಸ್. ಫಾರ್ ಫೈನಾನ್ಷಿಯಲ್ ರಿಫಾರ್ಮ್ಸ್. ಸೊ ಫೈನಾನ್ಷಿಯಲ್ ರಿಫಾರ್ಮ್ಸ್ ಗೆ ಸಂಬಂಧಪಟ್ಟಂತೆ ನರಸಿಂಹನ್ ಕಮಿಟಿ 1 ಅನ್ನು ಸೆಟಪ್ ಮಾಡ್ತೀವಿ. ಅದೇ ರೀತಿ 1990 ಇದರ ಡೀಟೇಲ್ಸ್ ನಾನು ಮಾತಾಡ್ತೀನಿ. ಬ್ಯಾಂಕಿಂಗ್ ಮರ್ಜಿಂಗ್ ಬಗ್ಗೆ ಅವ್ರು ಏನು ಹೇಳ್ತಾರೆ, ಅಂಡ್ ಗವರ್ಮೆಂಟ್ ನ್ಯಾಷನಲೈಸೇಷನ್ ಮಾಡುವ, ಬ್ಯಾಂಕ್ಗಳನ್ನ ನ್ಯಾಷನಲೈಸೇಷನ್ ಮಾಡೋದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ, ಸ್ಟ್ಯಾಟ್ಯುಟರಿ ಲಿಕ್ವಿಡಿಟಿ ರೇಷಿಯೋ ಬಗ್ಗೆ ನರಸಿಂಹನ್ ಕಮಿಟಿ ಏನು ಹೇಳುತ್ತೆ, ಅದನ್ನ ನಾವು ಫ್ಯೂಚರ್ ನೋಡ್ತೀವಿ. ಬಟ್ ಇಲ್ಲಿ ಜಸ್ಟ್ ವಿ ಆರ್ ಇಂಟ್ರೊಡ್ಯೂಸಿಂಗ್ 1998 ಅಲ್ಲಿ ಸೇಮ್ ಅಗೇನ್ ನರಸಿಂಹನ್ ಕಮಿಟಿ 2 ಅಂತ ಹೇಳಿ ಸೆಟಪ್ ಮಾಡ್ತೀವಿ. ಇದು ಫಸ್ಟ್ ಒನ್, ಇದು ಸೆಕೆಂಡ್. ನರಸಿಂಹನ್ ಕಮಿಟಿ ಸೆಕೆಂಡ್. ಇದರಲ್ಲಿ ವಿತ್ ರೆಸ್ಪೆಕ್ಟ್ ಟು ಬ್ಯಾಂಕಿಂಗ್ ರಿಫಾರ್ಮ್ಸ್ ಬಗ್ಗೆ ಅವರು ರೆಕಮೆಂಡೇಶನ್ ಮಾಡ್ತಾರೆ. ಬ್ಯಾಂಕಿಂಗ್ ರಿಫಾರ್ಮ್ಸ್, ಮೊದಲನೇದು ಫೈನಾನ್ಷಿಯಲ್ ರಿಫಾರ್ಮ್ಸ್, ಎರಡನೇದು ಬ್ಯಾಂಕಿಂಗ್ ರಿಫಾರ್ಮ್ಸ್ ಇನ್ 1998. 1992 ನರಸಿಂಹನ್ ಕಮಿಟಿ 1 ಫಾರ್ ಫೈನಾನ್ಷಿಯಲ್ ರಿಫಾರ್ಮ್ಸ್, 1998 ನರಸಿಂಹನ್ ಕಮಿಟಿ 2 ಫಾರ್ ಬ್ಯಾಂಕಿಂಗ್ ರಿಫಾರ್ಮ್ಸ್. ಸೊ 1998 ಆದ್ಮೇಲೆ ನಮಗೆ ಬಹಳ ಇಂಪಾರ್ಟೆಂಟ್ ವರ್ಷಗಳು ಬರ್ತಕ್ಕಂಥದ್ದು. ಒಂದು ಪ್ರಶ್ನೆ ಬರುತ್ತೆ, ಒಂದು ಪರ್ಟಿಕ್ಯುಲರ್ ಎಕ್ಸಾಮಿನೇಷನ್ಸ್ ಅಲ್ಲಿ ಒಂದು ಪ್ರಶ್ನೆ ಇತ್ತು, ಏನು, ಭಾರತದ ಆರ್ಥಿಕತೆಯಲ್ಲಿ in the history of Indian economy, which 3 years is being declared as highest GDP growth years or highest economic boom ಅಂತ ಕರೀತಾರೆ. highest economic boom ಆದಂತಹ ಭಾರತದ ಆರ್ಥಿಕ ಇತಿಹಾಸದಲ್ಲಿ 3 ಮುಖ್ಯವಾದಂತಹ ವರ್ಷಗಳು ಯಾವುದು ಅಂತ ಹೇಳಿ ಪ್ರಶ್ನೆ ಇತ್ತು, ರೈಟ್? ಆ 3 ಮುಖ್ಯವಾದಂತಹ ವರ್ಷಗಳು ಯಾವ್ದು? Can somebody tell me? Booming years, Indian economy GDP growth ಇದೆಯಲ್ಲ, GDP growth around 9.2%. Average growth ಇತ್ತು 3 years. ಯೋಚನೆ ಮಾಡಿ, ರೈಟ್? ಸೊ ಇಲ್ಲಿ 2005, 6 and 7 ಈ 3 ವರ್ಷಗಳಲ್ಲಿ GDP growth average 9.2% ಇತ್ತು. ಅದಕ್ಕೆ ಈ 3 ವರ್ಷಗಳನ್ನ ಇಂಡಿಯನ್ ಎಕಾನಮಿನಲ್ಲಿ ಬೂಮ್ ಅಂತ ಕರಿತೀವಿ, ಎಕನಾಮಿಕ್ ಬೂಮ್. ಆಲ್ರೆಡಿ ಪ್ರಶ್ನೆ ಕೇಳಿದ್ರು ಅಂತ ಹೇಳಿ ಎಕನಾಮಿಕ್ ಬೂಮ್ ಅಂತ ಕರಿತೀವಿ. 2005, 6 ಮತ್ತೆ 7. ಇದಾದ್ಮೇಲೆ 2008ರಲ್ಲಿ ಗ್ಲೋಬಲ್ ಎಕನಾಮಿಕ್ ಸ್ಲೋಡೌನ್ ಆಗುತ್ತೆ. ಏನಾಗುತ್ತೆ ಸ್ನೇಹಿತರೆ? ಗ್ಲೋಬಲ್ ಎಕನಾಮಿಕ್ ಸ್ಲೋಡೌನ್ ಅಂದ್ರೆ ಜಾಗತಿಕ ಆರ್ಥಿಕ ಹಿಂಜರಿತ ಅಂತ ಕರಿಬಹುದು, ಅಥವಾ ಜಾಗತಿಕ ಆರ್ಥಿಕ ಹಿಂಜರಿತ ಅಂತ ಕರಿಬಹುದು. ಯಾಕೆಂದ್ರೆ ಇಲ್ಲಿ ಸ್ಲೋ ಡೌನ್ ಆಗ್ತದೆ. ಇಟ್ ಇಸ್ ನಾಟ್ ಓನ್ಲಿ ಕೈಂಡ್ ಆಫ್ ರೆಸೆಷನ್. ಡಿಪ್ರೆಷನ್ ಆದ್ಮೇಲೆ ಸ್ಲೋ ಡೌನ್ ಆಗ್ತದೆ ಅಂದ್ರೆ ಡಿಮಾಂಡ್ ಎಲ್ಲ ಕಡಿಮೆ ಆಗ್ತಾ ಇದೆ, ರೈಟ್? ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಪ್ರಾಡಕ್ಟ್ ಗಳಿಗೆ ಡಿಮಾಂಡ್ಸ್ ಇಲ್ಲ, ರೈಟ್? ಇದು ಎಂಟೈರ್ ಕಂಟ್ರಿಗಳಿಗೆ ಸಫರ್ ಆಯ್ತು, ಬಟ್ ಇಂಡಿಯಾಗೆ ಜಾಸ್ತಿ ಸಫರ್ ಆಗ್ಲಿಲ್ಲ. ಇಂಡಿಯಾಗೂ ಸಫರ್ ಆದ್ರೂ ಬಟ್ ಅಷ್ಟು ಎಫೆಕ್ಟ್ ಆಗ್ಲಿಲ್ಲ. ಅಮೆರಿಕಾಗಾದಂಗ ಆಗ್ಲಿಲ್ಲ, ಚೈನಾಗಾದಂಗ ಆಗ್ಲಿಲ್ಲ. ಯಾಕೆಂದ್ರೆ ವಿ ಆರ್ ಎ ಸೆಲ್ಫ್ ಕನ್ಸಂಪ್ಷನ್ ಎಕಾನಮಿ. ನಾವೇನ್ ತಯಾರು ಮಾಡ್ತೀವೋ ಅದನ್ನ ನಾವೇ ಜಾಸ್ತಿ ಉಪಯೋಗ ಮಾಡ್ತೀವಿ. ಬೇರೆ ದೇಶಗಳ ಮೇಲೆ ಡಿಪೆಂಡೆನ್ಸಿ ಕಡಿಮೆ ನಮಗೆ. ನಾವು ತಯಾರು ಮಾಡಿದ್ರೆ ನಾವೇ ಕನ್ಸ್ಯೂಮ್ ಮಾಡೋದ್ರಿಂದ
ಇನ್ಸೈಡ್ ದ ಎಕಾನಮಿ ವಾಸ್ ವೆಲ್, ಅಷ್ಟು ಎಫೆಕ್ಟ್ ಆಗಲಿಲ್ಲ. ಯೋಚನೆ ಮಾಡಿ, ರೈಟ್? ಇದ್ರ ಮೇಲೆ UPSC ಸುಮಾರು ಪ್ರಶ್ನೆಗಳನ್ನ ಕೇಳ್ತಾ ಬಂದ, ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ಗೆ ಸಂಬಂಧಪಟ್ಟಂತೆ ಕಾರಣಗಳ ಮೇಲೆ, ರೈಟ್? ಇದು 2008ರಲ್ಲಿ ಆಗುತ್ತೆ, ಇಂಪಾರ್ಟೆಂಟ್ ವರ್ಷ ನಾವು ಹೇಳ್ತಾ ಬಂದಾಗ. ಇದಾದ್ಮೇಲೆ ನಮಗೆ ಬರ್ತಕ್ಕಂಥದ್ದು 2009ರಲ್ಲಿ ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ ಆಗಿರುತ್ತಲ್ಲ, ಅದನ್ನ ಬೂಸ್ಟ್ ಮಾಡೋದಕ್ಕೆ ನಾವು ಬಹಳ ಪ್ರಯತ್ನವನ್ನ ಮಾಡ್ತೀವಿ. ಫಿಸ್ಕಲ್ ಸ್ಟಿಮ್ಯುಲಸ್ ಪ್ರೋಗ್ರಾಮ್ಗಳನ್ನ ನಾವು ತಗೊಂಡು ಬರ್ತೀವಿ. 2009ರಲ್ಲಿ ಭಾರತದಲ್ಲಿ ಡಿಫ್ಲೇಷನ್ ಆಗುತ್ತೆ, ಸೊ ಬಹಳ ಕಡಿಮೆ ಕ್ಷಣ ಪರಿಸ್ಥಿತಿಗೆ ಬರುತ್ತೆ. ಇದಾದ್ಮೇಲೆ 2010ರಲ್ಲಿ ಮತ್ತೆ ನಾವು ಸ್ಟಿಮ್ಯುಲಸ್ ಪ್ರೋಗ್ರಾಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಅಂಡ್ 2012ರಲ್ಲಿ 12ನೇ ಪಂಚವಾರ್ಷಿಕ ಯೋಜನೆ ಶುರು ಮಾಡ್ತೀವಿ. 2017ಕ್ಕೆ ಅದು ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ನಮಗೆ ಸಿ ಸೆಗ್ಮೆಂಟ್ ಅಲ್ಲಿ ಸಿಗ್ತಕ್ಕಂಥದ್ದು. ಸಿ ಸೆಗ್ಮೆಂಟ್ ಬಹಳ ಚಿಕ್ಕ ಸೆಗ್ಮೆಂಟ್. ಇಲ್ಲಿ ಇಂಡಿಯಾ ಆಫ್ಟರ್ 1990s BOP ಕ್ರೈಸಿಸ್ ಆಲ್ರೆಡಿ ನೋಡಿದ್ವಿ, ಮತ್ತೆ ನ್ಯೂ ಎಕನಾಮಿಕ್ ಪಾಲಿಸೀಸ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು ಬಿ ಸೆಗ್ಮೆಂಟ್ ಅಲ್ಲಿ. LPG ರಿಫಾರ್ಮ್ಸ್ ಏನಾಯ್ತು, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ನರಸಿಂಹನ್ ಕಮಿಟಿ 1 ಮತ್ತೆ ನರಸಿಂಹನ್ ಕಮಿಟಿ 2 ಜಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ನಿಮಗೆ, ಯಾಕೆಂದ್ರೆ ಮುಂದಿನ ಕ್ಲಾಸ್ಗಳು ನಿಮಗೆ ಅವೇರ್ನೆಸ್ ಇರಬೇಕು. ಬ್ಯಾಂಕಿಂಗ್ ರೆಗ್ಯುಲೇಷನ್ ಮತ್ತೆ ಬ್ಯಾಂಕಿಂಗ್ ರಿಫಾರ್ಮ್ಸ್, ಅದು ಮನಿ ಇನ್ ಬ್ಯಾಂಕಿಂಗ್ ಚಾಪ್ಟರ್ ಮಾತಾಡುವಾಗ ನರಸಿಂಹನ್ ಕಮಿಟಿ 1 ಮತ್ತೆ 2 ಎರಡರದ್ದು ರೆಕಮೆಂಡೇಶನ್ಸ್ ನಾನು ನಿಮಗೆ ಡೀಟೇಲ್ ನೋಟ್ಸ್ ಅನ್ನ ಕೊಡ್ತೀನಿ, ಡಿಸ್ಕಸ್ ಮಾಡ್ತೀವಿ. ಇದಾದ್ಮೇಲೆ 2005, 6, 7 ಅನ್ನ ಬೂಮಿಂಗ್ ಇಯರ್ಸ್ ಅಂತ ಕರೀತಾರೆ, ಅದನ್ನ ನೋಡಿದ್ವಿ. ಗ್ಲೋಬಲ್ ಎಕನಾಮಿಕ್ಸ್ ಸ್ಲೋ ಡೌನ್ ಆಗಿತ್ತು ಅಂತ ನೋಡಿದ್ವಿ. ಸ್ಲೋ ಡೌನ್ ಅಂತ ಹೇಳಿದ್ರೆ ಡಿಮಾಂಡ್ ತುಂಬಾ ಕಡಿಮೆ ಆಗುತ್ತೆ. ಸಪ್ಲೈ ಸೇಮ್ ಇದ್ರು ಡಿಮಾಂಡ್ ಇಸ್ ಕೀಪ್ ಆನ್ ಕಮಿಂಗ್ ಡೌನ್. ಸಪ್ಲೈ ಸೇಮ್ ಇದೆ, ಡಿಮಾಂಡ್ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಆ ಪರಿಸ್ಥಿತಿನ ಸ್ಲೋ ಡೌನ್ ಅಂತ ಕರಿತೀವಿ, ರೈಟ್? ಸೊ ಇದಿಷ್ಟು ಚಿತ್ರಣವನ್ನು ನಾವು ಸಿ ಸೆಗ್ಮೆಂಟ್ ಅಲ್ಲಿ ನೋಡ್ತೀವಿ. ಸ್ನೇಹಿತರೆ, ಇಲ್ಲಿಗೆ ಈ ಚಾಪ್ಟರ್ ಏನು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಆಫ್ ಇಂಡಿಯನ್ ಎಕಾನಮಿ ಅನ್ನೋ ಈ ಚಾಪ್ಟರ್ ಇದೆಯಲ್ಲ, ಅದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಅದು ನೋಡಿದ್ಮೇಲೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀವಿ.